ಇರ್ತಾರೆ, ಗುದ್ದುತ್ತಾ ಇರ್ತಾರೆ, ಟಕ್ 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 ಅಂತ ಸೌಂಡ್ ಬರ್ತಾ ಇರ್ತದೆ. ಇವರು ಅಲ್ಲೇ ಕುಂತಿದ್ರಲ್ಲ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಮಂತ್ರ ಹೇಳ್ತಾ ಕುಂತಿದ್ರು. ಆಮೇಲೆ ಹಿಂಗೆ ಕಣ್ತಾರ ನೋಡ್ತಾ ಇರ್ತಾರೆ, ಅವ್ರು ಹೊಡೆಯೋದನ್ನು ನೋಡ್ತಾರೆ, ಎಲ್ಲ ನೋಡ್ತಾರೆ. ನೋಡಿ ನೋಡಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಾರೆ. ಕೊನೆಗೆ ಅವರಿಗೆ ತಡ್ಕೊಳಕ್ಕಾಗಲ್ಲ, ಮಂತ್ರ ಹೇಳೋದು ಬಿಟ್ಬಿಟ್ಟು ಹೇಳ್ತಾರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತಾನೆ ಹಾಕೊಂಡು ನೋಡ್ತಾರೆ. ಅಲ್ಲ ಅದು ಹಂಗೆ ಸಾಯೋದಿಲ್ಲ ಮಕ್ಕಳೇ, ಅದೇನು ಮಾಡಬೇಕು, ಹಿಂಗೆ ಅಂಗತ್ ಹಾಕಿಬಿಟ್ಟು ಹಿಂಗೆ ಹೊಟ್ಟೆ ಮೇಲೆ ಹೊಡೀರಿ ಸಾಯ್ತದೆ ಅಂತ ಹೇಳ್ತಾರೆ. ಅದು ಯಾಕೆ ಇದು ಅವ್ರಿಗೆ ಐಡಿಯಾ ಕೊಟ್ಟರು ಅಂದರೆ, ಇವರು ಸನ್ಯಾಸಿಗಳಾಗೋದಕ್ಕಿಂತ ಮೊದಲು ಅದೇ ಕೆಲಸ ಮಾಡ್ತಾಯಿದ್ರು, ಮೀನು ಹಿಡಿತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಇವರಿಗೆ ಆಮೆಯನ್ನು ಸಾಯಿಸೋದು ಹೆಂಗೆ ಅಂತ ಅನ್ನೋದು ಒಳ್ಳೆ ಟ್ರೈನಿಂಗ್ ಇತ್ತು, ಬೆಸ್ತರಾಗಿದ್ದರು ಇವರು ಕೂಡ. ಅದಕ್ಕಾಗಿ ಆ ಹಿಂದಿನ ಒಂದು ಜನ್ಮ ಅಥವಾ ಪೂರ್ವಾಶ್ರಮದಲ್ಲಿ ಏನೇ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಈಗ ಸನ್ಯಾಸಿಗಳಾಗಿ ಇಷ್ಟು ಉದ್ದ ಗಡ್ಡ ಬೆಳೆಸ್ಕೊಂಡು ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಾ ಇದ್ದಾರೆ, ಒಬ್ಬ ಸಾಧುವಾಗಿ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಆದರೂ ಕೂಡ ಆಮೆಯನ್ನು ಯಾವ ರೀತಿಯಾಗಿ ಸಾಯಿಸಬೇಕು ಅನ್ನುವಂಥ ಒಂದು ಐಡಿಯಾ ಆ ಮಕ್ಕಳಿಗೆ ಕೊಡ್ತಾ ಇದ್ದಾರಲ್ಲ, ಅವರು ಚಕ್ ಅಂತ ಹೇಳೋದು, ಆ ಒಂದು ದುತ್ ಅಂತ ಹೇಳೋದು ಏನಾಗುತ್ತೆ, ಒಂದು ಸಂದರ್ಭದಲ್ಲಿ ಅದು ವಾಸನೆ ಏನಿರ್ತದೆ ನೋಡ್ರಿ ಒಳಗಡೆ, ಅದು ಹೊರಗೆ ಬಂದುಬಿಡ್ತದೆ. ಅದು ಹೊರಗೆ ಬಂದು ಅದು ಭಾಳ ಸೂಕ್ಷ್ಮವಾಗಿ ಇರ್ತದೆ ಅದು. ಅದಕ್ಕಾಗಿ ಇಲ್ಲಿ ಅವರು ಸನ್ಯಾಸಿಗಳು ಆದರೂ ಕೂಡ ಹಿಂದಿನ ಒಂದು ವಾಸನೆ ಹೋಗಿಲ್ಲ ಅಂತ ಅರ್ಥ. ಅದು ಭಾಳ ಸೂಕ್ಷ್ಮವಾದದ್ದು ಇರ್ತದೆ. ಅದಕ್ಕಾಗಿಯೇ ನೋಡ್ತಾ ಇದ್ದೀವಿ, ಅದನ್ನು ಕಳ್ಕೊಂಡಾಗ ನಮಗೆ ಪರಮಾತ್ಮನ ಅನುಗ್ರಹ ಸಿಗ್ತದೆ. ಆ ವಾಸನೆ ಅಥವಾ ಆಣವ ಮಲ ಅಂತಕ್ಕಂಥದ್ದು ಕಳ್ಕೊಂಡಾಗ ಮಾತ್ರ ನಾವು ಪರಮಾತ್ಮನ ಅನುಗ್ರಹ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು ನೋಡ್ತಾ ಇದ್ದೀವಿ. ಅದು ಕಣ್ಣಿಗೆ ಸಿಗೋದಿಲ್ಲ ರೀ, ಏನೋ ಭಾಳ ಸೂಕ್ಷ್ಮವಾದಂಥ ವಿಚಾರ. ಈ ಇದರಲ್ಲಿ ಬಿಜಾಪುರ ಮುಳ್ಳು ಅಂತ ಹೇಳ್ತಾರೆ ನೋಡ್ರಿ, ಅದಕ್ಕೆ ಇನ್ನೊಂದು ಏನು ನಿಮಗೆ ಗೊತ್ತೈತಲ್ರಿ ಬಸವರಾಜರ, ಬಿಜಾಪುರ ಮುಳ್ಳು ಅಂತಾರೆ, ಅದಕ್ಕೆ ಹಾದ್ರಗಿತ್ತಿ ಮುಳ್ಳು ಅಂತಾರೆ. ಕಾಲಾಗಿ ಚೂಸ್ತಂದರೆ ಕೈಲಿ ತೆಕ್ಕೊಳಕ್ಕೆ ಬರಲ್ಲ ರೀ, ಕೈಲಿ ತೆಕ್ಕೊಳಕ್ಕೆ ಬರಲ್ಲ, ಓಡಾಡ್ಲಿಕ್ಕೂ ಆಗಲ್ಲ. ಅದು ಹಾಗೆ ಅಳಗ್ತಾ ಇರ್ತದೆ, ಅದು ಹಾಗೆ ಅಳಗ್ತಿರ್ತದೆ, ಕೈಲಿ ತೆಗಿಲಿಕ್ಕೂ ಬರೋದಿಲ್ಲ, ಹಾಗೆ ಒಳಗೆ ಅಳಗ್ತಿರ್ತದೆ. ಹಾಗೆ ಈ ಆಣವ ಮಲ ಅಥವಾ ಒಂದು ಇದು ಸೂಕ್ಷ್ಮ ಶರೀರಕ್ಕೆ ಒಂದು ಅಂಟ್ಕೊಂಡಿರ್ತಕ್ಕಂಥ ಒಂದು ಮಲ ಏನಿರ್ತದಲ್ಲ, ಇದು ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಅದ್ರ ಅಳ್ಕೋದು ಮಾತ್ರ ಬಿಡೋದಿಲ್ಲ. ಈ ರೀತಿಯಲ್ಲಿ ಆ ಬಿಜಾಪುರ ಮುಳ್ಳು ಹಾದ್ರಗಿತ್ತಿ ಮುಳ್ಳು ಇದ್ದಂಗಿದು. ಅದಕ್ಕಾಗಿ ನಾವು ಈ ಮೂರನ್ನು ಅಂದರೆ ಈ ಮೂರು ಮಲೆಗಳನ್ನು ಕಳೆದುಕೊಂಡಾಗ ಮಾತ್ರ ಈ ಭವಬಂಧನದಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ ಅಂತನ್ನುವಂಥ ಮಾತನ್ನು ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ಸಮಾಜ, ಗುರು, ಜಂಗಮರನ್ನು ಮರೆತಿದ್ದರಿಂದಲೇ ನಮಗೆ ಭವಬಂಧನ ಆಗ್ತದೆ ಈ ಜೀವಾತ್ಮನಿಗೆ ಅನ್ನುವಂಥ ಮಾತನ್ನು ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ನಾವು ಈ ಒಂದು ಜನ್ಮದಲ್ಲಿ ಬಂದಿದ್ದೀವಪ್ಪ, ಹುಟ್ಟಿ ಸತ್ತು ಈ ಒಂದು ಜನ್ಮಕ್ಕೆ ಬಂದಿದ್ದೀವಿ. ಈ ಆತ್ಮ ಎಷ್ಟೋ ಜನ್ಮಗಳಲ್ಲಿ ಹುಟ್ಟು ಸತ್ತು ಬಂದಿದೆ. ಇದರಿಂದ ನಾವು ಈ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂದರೆ, ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಾವು ಮೊರೆ ಹೋಗಬೇಕು ಅಂತ. ಸೂಕ್ಷ್ಮವಾದಂಥ ಒಂದು ಇದಿರ್ತದೆ, ಮೊಲ ಇರ್ತದೆ. ಆ ಒಂದು ಮೊಲಕ್ಕೆ ನಾಯಿಗಳು ಬೆನ್ನು ಹತ್ತಿದಾಗ ಏನು ಮಾಡ್ತದೆ, ಅದು ಒಂದು ದೊಡ್ಡ ಮರದ ಪಟ್ರಿ ಒಳಗೆ ಹೊಕ್ಕಿ ಬಿಡ್ತದೆ, ಅದ್ರೊಳಗೆ ಹೋಗಿ ಕುಂತು ಬೆಲ್ಲದೊಳಗೆ ಹೋಗಿ ಕುಂತು ಬಿಡ್ತದೆ. ಆವಾಗ ಅದ್ರ ಒಳಗೆ ಅವಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ನೋಡ್ರಿ. ಹಾಗೆ ಭಾಳ ಸುಂದರವಾಗಿ ವಚನದಾಗ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾವು ಭವಬಂಧನದಿಂದ ಪಾರಾಗಬೇಕಾದ್ರೆ, ನಾವು ಈ ಭವಪಾಶವನ್ನು ಕಳೆದುಕೊಳ್ಬೇಕಾದ್ರೆ ಪರಮಾತ್ಮನಿಗೆ ಮೊರೆ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಒಂದು ವಚನದಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಈ ಒಂದು ಭವಬಂಧನವನ್ನು ಕಳ್ಕೊಂಡು ನಾವು ಸಂಸಾರವನ್ನು ಏನ್ರಿ ಈ ಒಂದು ಎಷ್ಟು ಹೇಯವಾಗಿರ್ತಕ್ಕಂಥದ್ದಿದೆ ಇದು ಒಂದು ಸಂಸಾರ ಅಥವಾ ಈ ಒಂದು ಭವಬಂಧನ ಅಂತಕ್ಕಂಥದ್ದು ಯಾರೂ ಇಲ್ಲ. ನಾವು ಇದನ್ನು ಶಾಶ್ವತವಾಗಿ ಅಂತ ನಂಬ್ಕೊಂಡು ಆತ್ಮಸುಖವನ್ನೇ ಮರೆತು ಪೂಜೆ, ಪ್ರಾರ್ಥನೆ ಮತ್ತು ತನ್ನ ಒಂದು ಸದ್ಗತಿ ಕಾಣೋದನ್ನು ಬಿಟ್ಟುಬಿಟ್ಟು ನಶ್ವರವಾದದನ್ನೇ ನಂಬಿಕೊಂಡು ಭಾಳಷ್ಟು ಜನ ಇವತ್ತು ದಿನ ಇದು ಮಾಡ್ತಾಯಿದ್ದಾರೆ. ಅಂದರೆ ನಾನು ಹೆಣ್ಣು ಹೊನ್ನು ಮಣ್ಣು ಏನ್ರಿ ಗಂಡ ಹೆಂಡತಿ ಮಕ್ಕಳು ಇದೇ ಒಂದು ಸಂಸಾರನೇ ಶಾಶ್ವತ ಹಚ್ಚಿಕೊಂಡು ದೇವರು ಧರ್ಮವನ್ನೇ ಮರ್ತಿರ್ತಾರೆ. ಅಂತಹ ಒಂದು ಅಂಧರಾಗಿ ತಮ್ಮ ಒಂದು ಇದನ್ನು ಆತ್ಮದ ಸದ್ಗತಿಯನ್ನು ಕಾಣದೆ ಕೇವಲ ಒಂದು ಕ್ಷಣಿಕ ಸುಖಕ್ಕಾಗಿಯೇ ಒದ್ದಾಡ್ತಕ್ಕಂತಹ ಮತ್ತು ಹೋರಾಟ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳಿದ್ದಾರೆ. ಅಂಥ ಸಲ ಭಾಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾವು ನಮ್ಮನ್ನು ಕೊನೆಗೆ ಆತ್ಯಂತಿಕವಾಗಿ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ ದೇವರೊಬ್ಬನೇ. ನಾವೆಲ್ಲರೂ ಹುಟ್ಟಿರ್ತಕ್ಕಂಥದ್ದು ದೇವರಿಂದ ಏನ್ರಿ. ನಮ್ಮ ಜಗದ ನಂಟ ಯಾರಪ್ಪ ಅಂದರೆ ಪರಮಾತ್ಮ, ದೇವರು, ಲಿಂಗದೇವ. ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವನು, ಹುಟ್ಟಿಸಿದವನು ಪರಮಾತ್ಮ, ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವನು ಪರಮಾತ್ಮ. ಕೊನೆಗೆ ನಾವೆಲ್ಲರೂ ಎಲ್ಲಿ ಹೋಗಿ ಸೇರ್ಕೊಳ್ತೇವೆ, ಪರಮಾತ್ಮನಲ್ಲೇ ಸೇರ್ತೀವಿ. ಯಾರಿಗೆ ಯಾರೂ ಇಲ್ಲ. ನಾನು ಹೇಳಿದ್ದೀನಿ ಈಗ ಒಳ್ಳೆ
ನಾವು ಏನಾದರೂ ಉನ್ನತ ಸ್ಥಾನದಲ್ಲಿ ಬಂದಾಗ, ಅಧಿಕಾರ ನಮ್ಮ ಕೈಗೆ ಬಂದಾಗ ಭಾಳಷ್ಟು ಜನ ನೆಂಟರಿಷ್ಟರು ಕೂಡ ಅವರು ಶಾಸಕರಾದ್ರಲ್ಲ, ಮನೆ ಆರಿಸಿ ಬಂದ್ರಲ್ಲ, ಅವ್ರು ನಮಗೆ ಭಾಳ ಹತ್ತಿರ ಸಂಬಂಧಿಕರಾಗ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅವ್ರು ಮಿನಿಸ್ಟರ್ ಆಗಿದ್ರಲ್ಲ, ಅವರು ನಮಗೆ ಭಾಳ ಸಮೀಪದವರೇ ಆಗ್ತಾರೆ, ಈ ಸಂಬಂಧಿಕರು ರಿಲೇಟಿವ್ಸ್ ಆಗ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಯಾರಾದರೂ ಒಬ್ಬ ಬಿಸ್ನೆಸ್ ಒಳಗೆ ಲಾಸ್ ಆಗಿ ಅಂಗಡಿ ಮನೆಯೆಲ್ಲ ಮಾರಾಟ ಮಾಡಿಕೊಂಡು ಅವನು ಫುಟ್ಪಾತ್ ಇದಾಗ್ಬಿಟ್ಟ ಅಂತಂದರೆ ನಮಗೆ ಅವ್ರಿಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಭಾಳ ಹತ್ತಿರ ಸಂಬಂಧಿಕರಿದ್ದರೂ ಕೂಡ ನಮ್ಗೆ ಅವ್ರಿಗೇನು ಸಂಬಂಧ ಇಲ್ಲದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರು ಕೂಡ ಇಲ್ಲಿ ಇಲ್ಲ. ಎಂತಹ ಒಂದು ಸಂದರ್ಭದಲ್ಲೂ ಕೂಡ ನಮಗೆ ಸಹಾಯವನ್ನು ಮಾಡ್ತಕ್ಕಂಥವನು, ನಮಗೆ ರಕ್ಷಣೆ ಮಾಡ್ತಕ್ಕಂಥವನು ಯಾರಪ್ಪ ಅಂದರೆ ದೇವರು. ಅವನಲ್ಲಿ ನಾವು ಮರೆ ಇಡಬೇಕು, ಈ ಬಂಧನದಿಂದ ಪಾರಾಗಬೇಕಾದ್ರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದು ಭಾಳ ಸುಂದರವಾದಂತಹ ಒಂದು ವಚನ ಇದೆ ಗುರು ಬಸವಣ್ಣವರು. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೇ ಅಯ್ಯ, ಅಂಬುದಿಯ ಮುನಿಯ ಪೋಷಣವ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೇ ಅಯ್ಯ, ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಲಿಂಗದೇವ. ಚಂದ್ರನಿಗೆ ಚಂದ್ರೋದಯಕ್ಕೆ ಅಂಬುದಿ ಹಸ್ತಾ ಇದೆ. ನೀವು ನೋಡಿದ್ರಿ, ನೀವೆಲ್ಲ ಸಮುದ್ರ ನೋಡಿರಲ್ಲ, ಮಂಗಳೂರು ಅಥವಾ ಗೋವಾ ಕಾರವಾರದಲ್ಲಿ ಹೋದ್ರೆ ಸಮುದ್ರ ನೋಡ್ಬೋದು. ಈ ಹುಣ್ಣಿಮೆ ದಿವಸ ನೀವು ಹೋಗಿಬಿಟ್ರೆ ಚಂದ್ರೋದಯ ಆಗಿ ಪೂರ್ಣ ಚಂದ್ರ ಕಾಣಿಸ್ತಾರೆ. ಹುಣ್ಣಿಮೆ ದಿವಸ, ಆವತ್ತಿನ ದಿವಸ ಸಮುದ್ರ ಉಕ್ಕಿ 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 ಬರ್ತದೆ, ಹೌದಲ್ರಿ? ಹಾಂ, ಚಂದ್ರ ಸಮುದ್ರದ ಮಗ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ಆ ಒಂದು ಉಲ್ಲಾಸದಿಂದ ಸಮುದ್ರ ಏನು ಮಾಡ್ತದೆ ಅಂದರೆ, ಏನು ಚಂದ್ರನಿಗೆ ಮುಟ್ತದೋ ಹೋಗಿ ಮುತ್ತು ಕೊಡ್ತೋ ಏನೋ ಅನ್ನುವಷ್ಟು ಅಬ್ಬರವಾಗಿ ಅಲೆಗಳು ಎದ್ಕೊಂಡು ಮೇಲೆ ಬರ್ತಾ ಇತ್ತು ಸಮುದ್ರ. ಚಂದ್ರೋದಯಕ್ಕೆ ಅಂಬುದಿ ಅಂದರೆ ಸಮುದ್ರ ಹೆಚ್ಚುತ್ತಾ ಇದೆ. ಆಮೇಲೆ ಚಂದ್ರ ಕುಂದೇ ಕುಂದುವುದಯ್ಯ. ಚಂದ್ರ ಹೆಂಗೆ ನೋಡ್ರಿ, ಹೆಂಗೆ TB ಪೇಷಂಟ್ ಅದಂಗೆ ಕರಗ್ತಾ 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 ಅಮಾವಾಸ್ಯೆ ದಿವಸ ನಿಲ್ಲಾಗಿಬಿಡ್ತಾನೆ, ಪೂರ್ತಿ ಕತ್ತಲೆ ಆಗಿಬಿಡ್ತದೆ. ಆವತ್ತಿನ ದಿವಸ ಸಮುದ್ರ ಸಪ್ಪೆ ಆಗಿರ್ತದೆ, ಹೌದಲ್ಲ? ಇದೊಂದು ನೈಸರ್ಗಿಕವಾದಂಥ ಒಂದು ಸಂಬಂಧ. ಆದರೆ ಇಲ್ಲಿ ಗುರು ಬಸವಣ್ಣವ್ರು ಯಾವ ರೀತಿಯಾಗಿ ಗ್ರಹಿಸಿದ್ದಾರೆ, ಉದಾಹರಣೆ ಯಾವ ಕೊಡ್ತಾರೆ ನೋಡ್ರಿ. ಚಂದ್ರೋದಯಕ್ಕೆ ಅಂಬುದಿ ಹಚ್ತಾ ಇದೆ, ಚಂದ್ರ ಕುಂದಿದ್ರೆ ಕುಂತ ಇದೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದು, ಚಂದ್ರ ಕುಂದೆ ಕುಂದುವುದಯ್ಯ. ಆದರೆ ಇಷ್ಟೆಲ್ಲ ಪ್ರೀತಿ ಇದೆ, ಒಬ್ರಿಗೊಬ್ರಿಗೆ ಅಷ್ಟು ಸಂಬಂಧ ಇದೆ, ಅವರು ಚಂದ್ರನ ಬಗ್ಗೆ ಅಷ್ಟು ಖುಷಿ ಇದೆ. ಆದರೆ ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಏನು ಮಾಡ್ತದೆ? ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಸಮುದ್ರ ಬೊಬ್ಬೆ ಇಡುತ್ತಾ? ಚಂದ್ರನಿಗೆ ಕಷ್ಟ ಬಂದಿದೆ ಪಾಪ, ರಾಹು ನುಂಗಿ ಬಿಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಸಮುದ್ರ ಏನಾದರೂ ಅಳುತ್ತೇನ್ರಿ? ಸಮುದ್ರ ಬೊಬ್ಬೆ ಇಡ್ತದ? ಇಲ್ಲ. ಪ್ರಶ್ನೆ ಕೇಳ್ತಾರೆ, ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಏನೋ ಅಂಬುದಿ ಬೊಬ್ಬಿಟ್ಟಿತ್ತೆ ಅಯ್ಯ ಅಂತ ತಿಳ್ಕೊಂಡು ಕೇಳ್ತಾರೆ. ಚಂದ್ರನಿಗೆ ರಾಹು ಅಡ್ಡ ಬಂತಂದ್ರೆ ಸಮುದ್ರ ಏನು ಬೊಬ್ಬೆ ಇಡೋದಿಲ್ಲ. ಅಥವಾ ಸಮುದ್ರವನ್ನು ಮುನಿ ಆಪೋಷಣವ ಕೊಂಬಲ್ಲಿ, ಸಮುದ್ರದ ಮುನಿ ಆಪೋಷಣ ಕೊಂಬಲ್ಲಿ ಅಂತಂದರೆ ಇಲ್ಲಿ ಅಗಸ್ತ್ಯ ಮುನಿಗಳು ಅದೊಂದು ಕತೆ ಬರ್ತದೆ. ಇವೆಲ್ಲ ಕತೆಗಳು ನಿಜ ಅಂಥೇಳಿ ನಂಬಬಾರ್ದು, ಆದರೆ ಬಹಳ ಸ್ವಾರಸ್ಯಕರವಾಗಿ ಈ ಸಂದರ್ಭದಲ್ಲಿ ಗುರು ಬಸವಣ್ಣವ್ರನ್ನು ಬಳಸ್ಕೊಂಡಿದ್ದಾರೆ ನಮಗೆ ಅದನ್ನು ಬೋಧಿಸುವ ಸಲುವಾಗಿ. ಹೇಗೆ ಚಂದ್ರಮನಿಗೆ ರಾಹು ಯಾಕೆ ಅಡ್ಡ ಬರ್ತಾನೆ, ಯಾಕೆ ರಾಹು ತ್ರಾಸು ಕೊಡ್ತಾನೆ ಅನ್ನೋದು ಅಂಥದ್ದು ಅದಕ್ಕೊಂದು ಕಥೆ ಇದೆ. ಆಮೇಲೆ ಅಂಬುದಿ ಸಮುದ್ರವನ್ನು ಒಬ್ಬ ಮುನಿ, ಅಗಸ್ತ್ಯ ಮುನಿ, ಅದನ್ನು ಬೊಗಸೆಯಲ್ಲೇ ಹಿಡಿದು ಆಪೋಷಣ ಕೊಂಬೋದಂದರೆ ಬೊಗಸೆಯೊಳಗೆ ಹಿಡಿದು ಕುಡಿದು ಬಿಡ್ತಾನೆ ಅಂತೇಳಿ ಒಂದು ಕತೆ ಇದೆ. ಹಾಗಾದರೆ ಸಮುದ್ರವನ್ನು, ಆ ಕತೆ ನಾನು ಹೇಳ್ತೀನಿ, ನಂತರದಲ್ಲಿ ಹೇಳ್ತೀನಿ. ಸಮುದ್ರವನ್ನು ಆಪೋಷಣಕೊಂಡು ಆ ಮುನಿ ಕುಡಿಯುವಾಗ ಚಂದ್ರ ಅಡ್ಡ ಬರ್ತಾನೇನು? ಬರೋದಿಲ್ಲ. ಚಂದ್ರನಿಗೆ ರಾಹು ಅಡ್ಡ ಬಂದು ತೊಂದರೆ ಕೊಡುವಾಗ ಸಮುದ್ರ ಏನಾದರೂ ಬೊಬ್ಬೆ ಇಟ್ಟು ಅಳುತ್ತೇನೋ? ಅಳೋದಿಲ್ಲ. ಅದಕ್ಕಾಗಿ ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಕೆಟ್ಟವರಿಗೆ ಸ್ನೇಹಿತರಿಲ್ಲ, ಕೆಳೆ ಅಂದರೆ ಸ್ನೇಹಿತರು ಯಾರೂ ಕೂಡ ಸಹಾಯ ಮಾಡೋದಿಲ್ಲ. ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಂದು ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂತಹ ಜಗದ ನಂಟ ಯಾರಪ್ಪ ಅಂತಂದರೆ ನೀನೇ ಅಯ್ಯ ಲಿಂಗದೇವ ಅಂತ ಹೇಳ್ತಾರೆ. ಪರಮಾತ್ಮನೇ ಎಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂಥವನು ಅಂತ. ಇಲ್ಲಿ ಈ ರಾಹು ಚಂದ್ರನಿಗೆ ಯಾಕೆ ಅಡ್ಡ ಬರ್ತಾನೆ, ಮತ್ತು ಅಗಸ್ತ್ಯ ಮುನಿ ಯಾಕೆ ಆ ಇದನ್ನು ಸಮುದ್ರವನ್ನು ಆಪೋಷಣಕ್ಕೊಳ್ತಾರೆ, ಕುಡಿತಾನೆ ಅಂತಂದರೆ, ಮತ್ತು ಸಮುದ್ರವನ್ನು ಒಂದು ಬೊಗಸೆಯೊಳಗೆ ಹಿಡಿದು ಕುಡಿಯೋದು ಕತೆ ಬರೆದಿದ್ರಂತ ಸತ್ಯ ಅಂತ, ಇದು ನಿಜ ಏನ್ರಿ ಅಂತ ಕೇಳಬೇಡ್ರಿ. ಮತ್ತು ಅದು ಕಥೆಗಳು ಪುರಾಣದಾಗ ಬರೆದಿದ್ದಾರೆ, ಅದನ್ನು ಹೇಳೋದು ಏನ್ರಿ.
ಚಂದ್ರನಿಗೆ ರಾಹು ಅಡ್ಡ ಯಾಕೆ ಬರ್ತದೆ, ಯಾವ ರೀತಿಯಾಗಿ ಚಂದ್ರಗ್ರಹಣ ಸೂರ್ಯಗ್ರಹಣ ಆಗ್ತಾ ಇದೆ ಅನ್ನೋದನ್ನು ಸೈಂಟಿಫಿಕ್ ಆಗಿ ನೋಡಿದಾಗ ಅದು ಸತ್ಯ ಬೇರೆ ಇದೆ. ಆದರೆ ಕಥೆಗಳಲ್ಲಿ, ಇವರು ಪುರಾಣ ಕಥೆಗಳಲ್ಲಿ ಬರೆದಿರೋ ಕಥೆನೇ ಒಂದು ಕಲ್ಪನೆ ಬೇರೆ ಇದೆ. ಹೇಗಪ್ಪ ಅಂದರೆ, ಒಂದು ಸಲ ಏನು ಮಾಡ್ತಾನೆ ವಿಷ್ಣು, ಮೋಹಿನಿಯ ವೇಷ ಧರಿಸ್ಕೊಂಡು ಬರ್ತಾನೆ. ಮೋಹಿನಿಯ ವೇಷ ಧರಿಸ್ಕೊಂಡು ಬಂದು ಅಮೃತವನ್ನು ಹಂಚ್ತಾ ಇರ್ತಾನೆ. ಅಮೃತ ಯಾರು ಕುಡಿತಾರೆ, ಅವರು ಸಾಯೋದಿಲ್ಲ, ಅಮರ ಆಗಿರ್ತಾರೆ, ಅವರು ಒಟ್ಟೆ ಸಾಯೋದೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ, ಹೌದಲ್ರಿ? ಆದರೆ ದೇವತೆಗಳಿಗೆ ಅಮೃತ ಹಂಚ್ತಾನೆ. ದೇವತೆಗಳಿಗೆಲ್ಲ ಅಮೃತ ಹಂಚ್ಕೋತ ಮೋಹಿನಿ ವೇಷ ಧರಿಸ್ಕೊಂಡು ದೇವತೆಗಳಿಗೆಲ್ಲ ಅಮೃತ ಹಂಚ್ಕೋತ ಬರ್ತಾನೆ. ಈ ದಾನವರು ಇರ್ತಾರಲ್ಲ, ಏನು ರೀ, ರಾಕ್ಷಸ ಇರ್ತಾರಲ್ಲ, ಅವರಿಗೆಲ್ಲ ಏನು ಹಂಚ್ತಾನೆ, ವಿಷ ಹಂಚ್ತಾ ಇರ್ತಾನೆ. ಆವಾಗ ಇದನ್ನು ತಿಳಿತು ಮುರ ಅನ್ನುವಂಥ ಒಬ್ಬ ರಾಕ್ಷಸ ಇರ್ತಾನೆ. ಮುರ ಅನ್ನುವಂಥ ರಾಕ್ಷಸ ಇರ್ತಾನೆ. ಈ ಮೋಹಿನಿ ವೇಷ ಹಾಕ್ಕೊಂಡು ಬಂದು ಈ ವಿಷ್ಣು ನಮಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆ ಮುರ ಅನ್ನುವಂಥ ರಾಕ್ಷಸ ಏನು ಮಾಡ್ತಾನೆ ಅಂದರೆ, ಎಲ್ಲ ದೇವತೆಗಳ ವೇಷ ಧರಿಸ್ಕೊಂಡ್ಬಿಟ್ಟು ಆ ದೇವತೆಗಳ ಸಾಲಿನೊಳಗೆ ಬಂದು ಕೂಡ್ತಾನೆ, ನಾನು ವಿಷ ಕುಡಿಬೇಕು ಅಂತ. ಆವಾಗ ದೇವತೆಗಳ ವೇಷ ಧರಿಸ್ಕೊಂಡು ಬಂದು ಸಾಲಿನೊಳಗೆ ಕುಂತು ಬಿಡ್ತಾನೆ. ಕುಂತಾಗ ವಿಷ್ಣು ಏನು ಮಾಡ್ತಾನೆ, ಎಲ್ಲ ದೇವತೆಗಳಿಗೂ ಅಮೃತ ಹಂಚ್ಕೋತ ಈ ಮೋಹಿನಿ ವೇಷದಾಗ ಬಂದಿದ್ದನಲ್ಲ, ಆ ಮೋಹಿನಿ ಏನು ಮಾಡ್ತಾಳೆ ಅಂದರೆ ಎಲ್ಲರಿಗೂ ಅಮೃತವನ್ನು ಹಂಚ್ತಾ ಬರ್ತಾನೆ. ಆಗ ಆ ಮುರ ಅನ್ನುವಂಥ ಕೂತಿದ್ನಲ್ಲ, ಅದನ್ನು ಮುರನಿಗೂ ಕೂಡ ಕೊಟ್ಬಿಟ್ಟ. ಅದೇ ವೇಷ ಧರಿಸ್ಕೊಂಡು ಬಂದು ಕುಂತಿದ್ದ ದೇವತೆಗಳ ವೇಷ, ಮುರನಿಗೂ ಕೂಡ ಅಮೃತ ಕೊಟ್ಟ. ಅಮೃತವನ್ನು ಅವನು ಕುಡಿದ್ಬಿಟ್ಟ. ಈಗ ರಾಕ್ಷಸರಿಗೆ ಸಾವಿರ್ತದ ಅವ್ರ ಕಲ್ಪನೆ ಪ್ರಕಾರ, ದೇವತೆಗಳಿಗೆ ಇಲ್ಲ. ಹಾಗೆ ಅವ ಮುರ ಅನ್ನುವಂಥ ಕುಡಿದ್ಬಿಟ್ಟ. ಈತನನ್ನು ನೋಡಿದ್ರು ಯಾರು, ಸೂರ್ಯ ಚಂದ್ರ ಇಬ್ಬರು ನೋಡಿದ್ರು. ಸೂರ್ಯ ಚಂದ್ರ ಇಬ್ಬರು ದೇವತೆಗಳು, ಹೌದಲ್ಲ? ಸೂರ್ಯ ಚಂದ್ರ ಇಬ್ಬರು ಅವ್ರ ಪ್ರಕಾರ ದೇವತೆಗಳು. ಇವರೇನು ಮಾಡಿದ್ರು, ಮುರ ಅನ್ನುವಂಥ ರಾಕ್ಷಸ ನಮ್ಮ ಲೈನಿನೊಳಗೆ ಬಂದು ಕುಂತು ಇವ ಅಮೃತ ಕುಡಿತಾ ಇದ್ದಾನಲ್ಲ ಅಂತೇಳಿ, ಕುಡಿದನಲ್ಲ ಅಂತ ಇವರಿಗೆ ಹೊಟ್ಟೆ ಕಿಚ್ಚು ಶುರು ಆಯಿತು. ಆವಾಗ ವಿಷ್ಣು ಹೇಳ್ತಾರೆ, ನೋಡು, ನಮ್ಮ ದೇವತೆಗಳ ಸಾಲಿನಲ್ಲಿ ಬಂದು ಕೂತ್ಕೊಂಡು ಈ ಮುರ ಅನ್ನುವಂಥ ರಾಕ್ಷಸ ಅಮೃತ ಕುಡಿದ್ಬಿಟ್ಟ ಅಂಥೇಳಿ ವಿಷ್ಣು ಹೇಳ್ತಾರೆ. ಹೇಳಿದಾಗ ವಿಷ್ಣುನ ಹತ್ರ ಏನಿರ್ತದೆ, ಚಕ್ರ ಇರ್ತದೆ. ಆ ಸುದರ್ಶನ ಚಕ್ರದಿಂದ ಏನು ಮಾಡ್ತಾನೆ, ಆ ಮುರನ ಶಿರವನ್ನು ಕಡಿದು ಬಿಡ್ತಾನೆ. ಮುರನ ಶಿರವನ್ನು ಕಡಿದ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಮುರನ ಶಿರವನ್ನು ಛೇದನೆ ಮಾಡ್ದ. ಅವಾಗ ಶಿರ ಏನಾಯಿತು, ಕಡಿದು ಕೆಳಗೆ ಬಿತ್ತು. ದೇಹ ಒಂದು ಕಡೆ ಆಯಿತು, ತಲೆ ಒಂದು ಕಡೆ ಆಯಿತು, ಹೌದಲ್ರಿ? ಆ ಒಂದು ಯಾಕೆ ಸಾಯಲಿಲ್ಲ, ದೇಹ ಬೇರೆ ಆಯಿತು, ತಲೆ ಬೇರೆ ಆಯಿತು, ಆದರೂ ಕೂಡ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಹೇಳ್ರಿ? ಆಗಲೇ ಅಮೃತ ಕುಡಿದು ಬಿಟ್ಟಿದ್ದ. ಅವನು ಅಮೃತ ಕುಡಿದು ಬಿಟ್ಟಿರೋದ್ರಿಂದ ರಾಕ್ಷಸ ಸಾಯಲಿಲ್ಲ. ದೇಹ ಒಂದು ಕಡೆ, ತಲೆ ಒಂದು ಕಡೆ ಆಯಿತು. ಶರೀರ ಏನಾಯಿತು ಅಂದರೆ, ಆ ಮುರ ಅನ್ನುವಂಥ ರಾಕ್ಷಸನ ಶರೀರ ಏನಾಯಿತು ಅಂದರೆ ಕೇತು ಆಯಿತು. ಅವನ ಶರೀರ ಏನಾಯಿತು, ಕೇತು ಆಯಿತು. ಅವನ ತಲೆ ಏನಾಯಿತು, ಮುಖ ಏನಾಯಿತು, ರಾಹು ಆಯಿತು. ಆ ರಾಹು ಕೇತು ಅನ್ನುವಂಥ ಇಬ್ಬರಾದರು. ಮುರ ಅನ್ನುವಂಥ ರಾಕ್ಷಸ ಇದ್ದನಲ್ಲ, ತಲೆ ಬೇರೆ ಆಯಿತು, ದೇಹ ಬೇರೆ ಆಯಿತು. ಅದಕ್ಕಾಗಿ ರಾಹು ಕೇತುಗಳು ಸೂರ್ಯಚಂದ್ರರಿಗೆ ಯಾಕೆ ಕಾಡಿಸ್ತಾರೆ ಅಂದರೆ, ಮಗನೇ ನೀವೇ ನನಗೆ ಹೇಳಿ ತಲೆ ಕೆಡಿಸ್ಲಿಕ್ಕೆ ಹಚ್ಚಿರಿ ಅಂತ ತಿಳ್ಕೊಂಡು ಈ ರಾಹು ಕೇತು ಇಬ್ಬರು ಸೂರ್ಯಚಂದ್ರರಿಗೆ ತೊಂದರೆ ಕೊಡ್ತಾರೆ, ಅದಕ್ಕೆ ಗ್ರಹಣ ಆಗ್ತದೆ ಅನ್ನುವಂಥದ್ದು ಇದು ಪುರಾಣದ ಕತೆ. ಮತ್ತು ಚಂದ್ರಗ್ರಹಣ ಸೂರ್ಯಗ್ರಹಣ ಅದಕ್ಕೆ ಆಗ್ತವೆ ರೀ ಅಂತ ಕೇಳಿರಿ. ಮತ್ತು ಆದರೆ ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೆ ವೈಜ್ಞಾನಿಕ ಕಾರಣ ಬೇರೆ ಇದೆ. ಇದು ಪುರಾಣಗಳಲ್ಲಿ ಅವ್ರು ಬರೆದಿರ್ತಕ್ಕಂಥ ಒಂದು ಕಥೆ ಇದು. ಅದಕ್ಕಾಗಿ ದೇವತೆಗಳಿಗೂ ಕೂಡ ಕಷ್ಟ ಬರ್ತಾವಪ್ಪ, ಸೂರ್ಯಚಂದ್ರರಿಗೂ ಕಷ್ಟಗಳು ಬರ್ತಾವಂದ್ರೆ ನಮ್ಮಂಥವ್ರ ಪಾಡು ಏನು ಅಂಥೇಳಿ ಸೂರ್ಯಗ್ರಹಣ ಆದಾಗ ಶಿವಪ್ಪ ಕಾಯೋ ತಂದೆ ಅಂಥೇಳಿ ಭಜನೆ ಮಾಡ್ಕೊತ ಕೂಡ್ತಾರೆ ಭಾಳ ಜನ. ಗ್ರಹಣ ಆಗಿದೆ, ಸೂರ್ಯಚಂದ್ರರಿಗೆ ಕಷ್ಟಗಳು ಬಂದವ, ನಮ್ಮಂಥವ್ರದ್ದು ಏನಪ್ಪ ಕಷ್ಟಗಳು ಕೊಡಬೇಡ ಅಂಥೇಳಿ ಭಜನೆ ಮಾಡ್ಕೊತ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಗ್ರಹಣ ಅಂದರೆ ಒಂದು ವೈಜ್ಞಾನಿಕವಾಗಿ ನಡೀತಕ್ಕಂಥ ಒಂದು ನೈಸರ್ಗಿಕವಾದಂಥ ಒಂದು ಕ್ರಿಯೆ ಅದು. ಆದರೆ ಆ ಒಂದು ಭೌಗೋಳದಲ್ಲಿ ಆಗ್ತಕ್ಕಂಥ ಒಂದು ಗ್ರಹಗಳ ಸೌರಮಂಡಲದಲ್ಲಿ ಗ್ರಹಗಳ ಒಂದು ಪರ್ಯಟನೆಯಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳಿಂದ ನೈಸರ್ಗಿಕವಾಗಿ ನಡೀತಾ ಇರ್ತದೆ. ಆದರೆ ಈ ಗ್ರಹಣದ ಬಗ್ಗೆನೂ ಕೂಡ ಅನೇಕ ಮೂಢನಂಬಿಕೆಗಳು ಜನರು ಇಟ್ಕೊಂಡಿದ್ದಾರೆ. ಅದೇನೇ ಇರಲಿ, ಇವತ್ತಿನ ದಿವಸ ನಾವು ಈ ಒಂದು ಸಂಸಾರ ಹೇಯಸ್ಥಳ ಅಥವಾ ಈ ಒಂದು ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ಶಾಶ್ವತ ಅಂತ ನಂಬ್ಕೊಂಡಂಥದ್ದು ಏನಿದ್ದಾರೆ, ಅದಕ್ಕಾಗಿ ಇಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ನಾವು ಆತ್ಯಂತಿಕವಾದಂಥ ಶಕ್ತಿ ದೇವರಲ್ಲಿ ನಂಬಿಕೆ ಇಡಬೇಕು, ನಾವು ಈ ಭವಬಂಧದಿಂದ ಪಾರಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾನು ಗ್ರಹಣ ಅಂತಂದರೆ ನೆನಪಾಗುತ್ತೆ. ಈ ಗ್ರಹಣ ಏನು ಹಿಡಿತದಲ್ಲ, ಸೂರ್ಯಗ್ರಹಣ ಆದ ತಕ್ಷಣ ಸಾಮಾನ್ಯವಾಗಿ ಮನೆಯೊಳಗೆಲ್ಲ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಈ ಗ್ರಹಣ ಹಿಡಿದ ನಂತರ ಮನೆಯೊಳಗೆ ಹಿಡಿದಾಗ ನೀರೇನಿರ್ತಲ್ಲ ಪಾತ್ರೆ ಒಳಗೆಲ್ಲ
ಪಾತ್ರೆ ಕೊಡಗಳೆಲ್ಲ ತುಂಬಿಟ್ಟು ನೀರು ಇರ್ತಾವಲ್ಲ ಅವು ತಂದು ಬೀದಿಗೆ ಚೆಲ್ಬಿಡ್ತಾರೆ, ಬಚ್ಚಲಿಗೆ ಹಾಕ್ಬಿಟ್ಟು ಸುರಿದು ಬಿಡ್ತಾರೆ. ಯಾಕೆ ಅಂತಂದರೆ ಗ್ರಹಣ ಹಿಡಿದಾಗ ಹುಳುಗಳಾಗ್ತವೆ ನೀರಲ್ಲಿ ಅಂತ ತಿಳ್ಕೊಂಡು ಆ ನೀರೆಲ್ಲ ಚೆಲ್ಬಿಡ್ತಾರೆ. ಪಾತ್ರೆ ಒಳಗೆ ನೀರು ಚೆಲ್ಬಿಡ್ತಾರೆ, ಕೊಡದ ನೀರು ಚೆಲ್ಬಿಡ್ತಾರೆ, ಎಲ್ಲ ಚೆಲ್ಲಿ ಅದನ್ನು ಕ್ಲೀನ್ ಮಾಡಿ ಮನೆಯೆಲ್ಲ ಸಾರಿಸಿ ತೊಳೆದು ಇದು ಮಾಡಿ ಕ್ಲೀನ್ ಮಾಡ್ಕೋತಾರೆ. ಆದರೆ ನಾನೊಬ್ರಿಗೆ ಕೇಳಿದೆ ಒಂದು, ನೋಡಮ್ಮ ಮತ್ತು ಮನೆಯೊಳಗೆಲ್ಲ ನೀರೆಲ್ಲ ಚೆಲ್ಬಿಟ್ರಿ ಹುಳ ಆಗ್ತವೆ ಅಂತ, ಮನೆಯೊಳಗೆಲ್ಲ ಇಲ್ಲಿ ಅಡುಗೆ ಮಾಡ್ತಕ್ಕಂಥ ಎಣ್ಣೆ ಒಳ್ಳೆಣ್ಣೆ ಇರ್ತದೆ, ಮತ್ತು ತುಪ್ಪ ಇರ್ತದೆ, ಹಾಲು ಇರ್ತವೆ, ಇವೆಲ್ಲ ಚೆಲ್ಲಿದ್ರೆ ಏನಂದರೆ ಇಲ್ಲ ಅವು ಚೆಲ್ಲಲ್ಲ, ಮತ್ತು ಅದ್ರಾಗ ಯಾಕೆ ಹುಳ ಆಗೋದಿಲ್ಲ? ಹೌದಲ್ರಿ, ಹುಳ ಆಗ್ತದೆ. ಅದು ಇವರು ಒಂದು ಮೂಢನಂಬಿಕೆ, ಗ್ರಹಣ ಹಿಡಿದ ಕೂಡಲೇ ಅವ್ರು ಇರಬಾರ್ದು, ಬರೀ ನೀರು ಮಾತ್ರ ಚೆಲ್ತಾರೆ, ಮತ್ತು ಬೇರೆ ಏನೂ ಚೆಲ್ಲೋದಿಲ್ಲ. ಎಣ್ಣೆ ತುಪ್ಪ ಹಾಲು ಅದೆಲ್ಲ ಹಾಗೆ ಇರ್ತದೆ, ನೀರು ಮಾತ್ರ ಚೆಲ್ತಾ ಇರ್ತಾಯಿದ್ದಾರೆ. ಆಮೇಲೆ ಈಗ ಮನೆಯೊಳಗಿನ ನೀರನ್ನು ನೀವು ಚೆಲ್ಬೋದು, ಒಂದು ಕೊಡ ಅಥವಾ ಪಾತ್ರೆ ಒಳಗಿನ ನೀರು ಚೆಲ್ಬೋದು. ಆದರೆ ನೀವು ಈ ಊರು ಒಳಗೆ ಒಂದು ದೊಡ್ಡ ಟ್ಯಾಂಕ್ ಇರ್ತವೆ, ಆ ಟ್ಯಾಂಕಿನ ನೀವು ನಮ್ಮೂರು ಭಾಳ ಭಕ್ತಿವಂತರ್ರಿ, ಅವರು ಕೂಡ ಟ್ಯಾಂಕ್ ಖಾಲಿ ಮಾಡಿ ತೊಳೆದು ಬಿಡ್ತಾರೆ ಅನ್ಬೋದು. ಆದರೆ ಒಂದು ಕೆರೆಯೊಳಗಿರ್ತಕ್ಕಂಥ ನೀರು, ಒಂದು ನದಿಯೊಳಗಿರ್ತಕ್ಕಂಥ ನೀರು ನೀವು ಎಲ್ಲಿ ಚೆಲ್ಬೋದು? ಒಂದು ಸಮುದ್ರೊಳಗಿರ್ತಕ್ಕಂಥ ನೀರು ಎಲ್ಲಿಗೆ ಬಿಡ್ತೀರಿ? ಗ್ರಹಣ ಆದಾಗ ಸಮುದ್ರದ ನೀರೊಳಗೆ ಇದಾಗೋದಿಲ್ವ? ಆದರೆ ಇವೆಲ್ಲ ಒಂದು ಮೂಢನಂಬಿಕೆಗಳು ಇಟ್ಕೊಂಡು ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ಮೂಢನಂಬಿಕೆಗಳನ್ನು ತ್ಯಜಿಸಬೇಕು. ಈ ಒಂದು ನಾವು ಮಾಯೆಯನ್ನು ನಾವು ಬಿಡಿಸ್ಕೊಳ್ಬೇಕಾದ್ರೆ, ಅಂದರೆ ನಾವು ಈಗಾಗಲೇ ಹೇಳಿದ್ದೀನಿ ನಾನು, ಈ ಸಂಸಾರ ಅಂದರೆ ಬೇರೆ ಮತ್ತು ಜಗತ್ ಮಿಥ್ಯ ಅಂದರೆ ಬೇರೆ ಅಂತಕ್ಕಂಥದ್ದು ಬಹಳ ವೈಜ್ಞಾನಿಕವಾದಂಥ ಒಂದು ವಿಚಾರಗಳನ್ನು ಗುರು ಬಸವಣ್ಣವ್ರು ಕೊಟ್ಟಿದ್ದಾರೆ. ಮಾಯೆ ಅಂತಂದರೆ ಸಾಧನೆಗೆ ಅಡ್ಡಿ ಆಗ್ತಕ್ಕಂತಹ ಒಂದು ಯಾವುದು ದುಷ್ಟಶಕ್ತಿ ಏನಿರ್ತೋ ಅದಕ್ಕೆ ಮಾಯೆ ಅಂತ ಕರೀತಾರೆ. ಏನು ರೀ, ಶರಣರು ಅನೇಕ ವಚನಗಳಲ್ಲಿ ಮಾಯೆ ಅನ್ನುವಂಥ ಶಬ್ದ ಬಳಕೆಯಾಗಿದೆ. ಯಾವುದು ಹೇಳ್ರಿ? ಶೂನ್ಯ ಪೀಠಾಧ್ಯಕ್ಷರಾದಂತಹ ಪ್ರಥಮ ಶೂನ್ಯ ಪೀಠಾಧ್ಯಕ್ಷರಾದಂತಹ ವ್ಯೋಮಕಾಯಸಿದ್ದ ಅಲ್ಲಮ ಪ್ರಭುದೇವರು ಒಂದು ವಚನದಾಗ ಹೇಳ್ತಾರೆ, ಭಾಳ ಸುಂದರವಾಗಿ ಹೇಳಿದ್ದಾರೆ ಮಾಯೆ ಬಗ್ಗೆ. ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ. ಯಾವುದು ಮಾಯೆ ಅಂದರೆ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಾಯೆ, ಗಂಡು ಮಾಯೆ. ಹೆಣ್ಣು ಅಂದ್ರೆ ಮಾಯೆ, ಹೆಣ್ಣು ಅಂದ್ರೆ ಇದನ್ನು ಈ ಕೀಳು ಅಂತಕ್ಕಂಥ ಒಂದು ಅನೇಕ ಗಳಿಂದ ಶತಮಾನಗಳಿಂದ ನಮ್ಮ ದೇಶದಲ್ಲಿ ನಂಬಿಕೆ ಇಟ್ಕೊಂಡು ಬಂದಿದ್ರು. ಆದರೆ ಬಸವಾದಿ ಶರಣರು ಅದನ್ನು ಖಂಡಿಸ್ತಾರೆ. ಹೆಣ್ಣಾಗಲಿ ಹೊನ್ನಾಗಲಿ ಮಣ್ಣಾಗಲಿ ಅದು ಮಾಯೆ ಅಲ್ಲ, ಅದು ಸಹಜವಾಗಿಯೇ ನಮ್ಮ ಕಣ್ಣೆದುರಿಗೆ ಇರ್ತದೆ. ಅದನ್ನು ನಾವು ಪಡ್ಕೋಬೇಕು ಅನ್ನುವಂಥ ಒಂದು ಆಸೆ ನಮ್ಮಲ್ಲಿ ಏನು ಬರ್ತದೆ, ದುರಾಸೆ ಬರ್ತದೆ, ಆ ಒಂದು ದುರಾಸೆನೇ ಮಾಯೆಯಾಗಿ ಕಾಡ್ತದೆ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈ ಮಾಯೆಯನ್ನು ಗೆಲ್ಲಬೇಕಾದ್ರೆ ಏನು, ಕೆಟ್ಟದ್ದಕ್ಕೆ ಪ್ರೇರಣೆ ಮಾಡುವಂತಹ ಒಂದು ಶಕ್ತಿ ಏನಿದೆ ಅಲ್ಲ ಒಳಗಡೆ, ಅದಕ್ಕೆ ಮಾಯೆ ಅಂತ ಕರೀತಾರೆ. ಯಾವುದು ನಮ್ಮ ಸಾಧನೆಗೆ ಅಡ್ಡಿ ಮಾಡ್ತಕ್ಕಂತಹ ಒಂದು ಶಕ್ತಿ ಇದೆ ನಮ್ಮೊಳಗೆ, ಅದಕ್ಕೆ ಮಾಯೆ ಅಂತ ಕರೀತಾರೆ. ಅಂತಹ ಮಾಯೆಯನ್ನು, ವಿಡಂಬನೆಯನ್ನು ನಾವು ಯಾವ ರೀತಿ ಮಾಡ್ಕೋಬೇಕು, ಮಾಯೆಯನ್ನು ನಾವು ಯಾವ ರೀತಿಯಾಗಿ ಕಳ್ಕೋಬೇಕು ಅಂತ ಅನ್ನೋದನ್ನು ನೋಡೋಣ. ಇಲ್ಲಿ ಮಾಯೆಯನ್ನು ನಾವು ಕಳೆದುಕೊಳ್ಬೇಕಾದ್ರೆ ಗುರು ಕರುಣಿಸೇ ಬಿಟ್ಟಿತ್ತು ಮಾಯೆ ಅಂತ ಹೇಳ್ತಾರೆ. ಗುರುವಿನ ಅನುಗ್ರಹ ಆದಾಗ, ಗುರುವಿನ ಕರುಣೆಯಾದಾಗ ಈ ಮಾಯೆಯಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿ. ಸಾಧನೆಯಲ್ಲಿ ನಿರತನಾದ ಭಕ್ತನ ಮನದಲ್ಲಿ ತಳಮಳ ಉಂಟು ಮಾಡಿ ಅವನನ್ನು ಸತ್ಪಥದಲ್ಲಿ ನಡೆಯಲು ಅಡ್ಡಿಪಡಿಸುವ ದುಷ್ಟಶಕ್ತಿಯೇ ಮಾಯೆ ಅಂತ. ಇದು ಶರಣರ ಪ್ರಕಾರ ಒಂದು ವ್ಯಾಖ್ಯಾನ. ಏನಪ್ಪ ಅಂದರೆ ಮಾಯೆ ಅಂದರೆ ಯಾವುದೋ ಹೆಣ್ಣು ಮಾಯೆ ಹೊನ್ನು ಮಾಯೆ ಇವರು ಮಾಯೆಯಾಗಿ ಕಾಡ್ತಾರೆ ಅಂತಲ್ಲ. ಯಾರು ಕೂಡ ನಮಗೆ ವ್ಯಕ್ತಿಗಳು ವಸ್ತುಗಳು ನಮಗೆ ಮಾಯೆಯಾಗಿ ಕಾಡೋದಿಲ್ಲ. ಯಾವುದು ಮಾಯೆ ಅಂದರೆ ನಮ್ಮ ಮನದಲ್ಲಿ ಇರ್ತಕ್ಕಂತಹ ಮಾಯೆನೇ, ಆಸೆಯೇ ನಮಗೆ ಮಾಯೆಯಾಗಿ ಕಾಡ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಮಾಯೆಗೆ ಒಂದು ಮುಖ್ಯವಾಗಿ ಎಲ್ಲ ಮಾಯೆಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಮನಸ್ಸು. ಈ ಎಲ್ಲ ಮಾಯೆಗೆ, ಈ ದುಃಖಕ್ಕೆ ಈಡು ಮಾಡ್ತಕ್ಕಂಥದ್ದು ನಮ್ಮ ಒಳಗಿರ್ತಕ್ಕಂಥದ್ದು ಯಾವುದು ಅಂದರೆ ಮನಸ್ಸು. ಅದಕ್ಕೆ ಮೈಂಡ್ ಅಂತ ಏನು ಹೇಳ್ತೀವಿ. ಇದಕ್ಕೆ 4 ಪ್ರಕಾರಗಳಿರ್ತಾವೆ: ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ಒಂದು ಮಾಯ ವಿಡಂಬನೆ ಮಾಡ್ಕೊಳ್ಬೇಕಾದ್ರೆ ನಾವು ಮನಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಈ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಮನದಳು ಓವರಿ, ಬುದ್ಧಿಯಳು ವಿಸಂಚ, ಚಿತ್ತದಳು ಹೊರೆ, ಅಹಂಕಾರದಳು ಗರ್ವ ಅಂತ ತಿಳ್ಕೊಂಡು ಹೇಳ್ತೀವಿ. ಮನಸ್ಸು ಏನು ಮಾಡ್ತಂದರೆ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾವೆ. ಈಗ ಒಂದು ಕಾರ್ಯ ಮಾಡಬೇಕಾಗಿದೆ, ಏನೋ ಒಂದು ವಿಚಾರ ಮಾಡ್ತೀರಿ, ಮಾಡಿದಾಗ ಮನಸ್ಸು ಏನು ಮಾಡ್ತದಂದರೆ ಇದು ಮಾಡಬೇಕು ಬಿಡಬೇಕು, ಮಾಡಬೇಕು ಬಿಡಬೇಕು ಅಂದರೆ
ಮಾಡೋದು ಒಳ್ಳೆಯದೋ ಬಿಡೋದು ಅಂಥೇಳಿ ಏನು ಸಂಕಲ್ಪ ವಿಕಲ್ಪ ಮಾಡ್ತಾ ಇರ್ತದಲ್ಲ, ಅದ್ರ ಬಗ್ಗೆ ದ್ವಂದ್ವ ಭಾವನೆ ತಾಳುತ್ತಲ್ಲ, ಅದು ಮಾಡೋದು ಬಿಡೋದು ಅಂಥೇಳಿ ದ್ವಂದ್ವ ಭಾವನೆ ಇರ್ತದೆ. ಇದಕ್ಕೆ ಸಂಕಲ್ಪ ವಿಕಲ್ಪ ಮಾಡೋದಕ್ಕೆ ಏನಂತ ಕರೀತಾರೆ? ಮನಸ್ಸು ಅಂತ ಕರೀತಾರೆ. ಅದು ಹೋಗಬೇಕೋ ಬೇಡವೋ, ದೀಕ್ಷೆ ತಗೋಬೇಕೋ ಬೇಡವೋ, ಕಾಣಿಕೆ ಕೊಡಬೇಕೋ ಬೇಡವೋ, ಅಥವಾ ನಾವು ಇಂಥ ಕಾರ್ಯ ಮಾಡಬೇಕೋ ಬೇಡವೋ, ಯಾವತ್ತು ಅಂತ ವಿಚಾರ ಮಾಡ್ತಕ್ಕಂಥದ್ದು. ಮತ್ತು ಸಾಮಾನ್ಯವಾಗಿ ಹೆಚ್ಚಾಗಿ ಮನಸ್ಸು ಯಾವತ್ತೂ ಕೆಳಮುಖವಾಗಿಯೇ ಹರಿತಾ ಇರ್ತದೆ, ಒಳ್ಳೆದ ಕಡೆಗೆ ಏನು ಕರ್ಕೊಂಡು ಹೋಗೋದಿಲ್ಲ ಅದು. ಆಮೇಲೆ ಬುದ್ಧಿ ಏನು ಮಾಡ್ತಂದರೆ ನರಿ ಅಂತಾರಲ್ಲ, ನರಿ ಅಂತಾರಲ್ಲ, ಬುದ್ಧಿ ಹೆಂಗಿರ್ತಂದ್ರೆ ನರಿ ಬುದ್ಧಿ ಇದೆ ಅಂತಾರೆ. ಬುದ್ಧಿ ಅಂದರೆ ನರಿಗೆ ಹೋಲಿಸ್ಬೋದು ನಾವು. ಅದು ಭಾಳ ಚಾಣಾಕ್ಷ ಇರ್ತದೆ ಅದು. ಇದೇನು ಮಾಡ್ತದೆ, ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಭೇಟಿ ಆಗ್ತಾನೆ ಅಂತ ತಿಳ್ಕೊಳ್ರಿ. ಭೇಟಿ ಆದಾಗ ನೀವು ಮನಸ್ಸು ಏನು ಮಾಡ್ತದೆ, ಇವರಿಗೆಲ್ಲೋ ನೋಡ್ದಂಗಿದೆ ಅಂತ ವಿಚಾರ ಮಾಡ್ತಾ ಇರೋದು. ಬುದ್ಧಿ ಏನು ಹೇಳ್ತಂದರೆ ಇಂಥ ಜಾಗದಾಗ ನೋಡಿದ್ದೀವಿ ಅಂತ ತಿಳ್ಕೊಂಡು ಅದು ಹೇಳ್ತದೆ. ಅದು ಏನು ಮಾಡ್ತದೆ ಬುದ್ಧಿ ಅಂದರೆ ಕ್ಲರ್ಕ್ ಇದ್ದಂಗೆ ಇರ್ತದೆ, ಅದು ಭಾರಿ ಇಂಟೆಲಿಜೆಂಟ್ ಇರ್ತದೆ. ಅದೇನು ಮಾಡ್ತದಂದ್ರೆ ಈ ಸಂಕಲ್ಪ ವಿಕಲ್ಪ ಮಾಡ್ತಾ ಇರೋದ್ರಾಗೆ ಬುದ್ಧಿ ಹಠಕ್ಕೆ ನೆನಪಾಗ್ಬಿಡ್ತದೆ. ಅದಕ್ಕೆ ಇಂಥ ಜಾಗದಾಗ ಇಂಥ ಸ್ಥಳದಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನೋಡಿದ್ದೀವಿ ಇವರಿಗೆ ಅಂತ ಹೇಳಿಬಿಡ್ತದೆ ಬುದ್ಧಿ. ಅದನ್ನು ಡಿಸೈಡ್ ಮಾಡಿಬಿಡ್ತದೆ, ಇದೇ ಸರಿ ಹಿಂಗೆ ಮಾಡಬೇಕು ಇವರೇ ಅಂತ ನಿರ್ಧಾರ ತೆಗೆದುಕೊಳ್ಳೋದು ಯಾವುದಪ್ಪ ಅಂದ್ರೆ ಬುದ್ಧಿ. ಆಮೇಲೆ ಚಿತ್ತ ಅಂತ ಏನು ಹೇಳ್ತಾರೆ, ಮನ ಬುದ್ಧಿ ಚಿತ್ತ ಅಹಂಕಾರ. ಚಿತ್ತ ಅಂದರೆ ಏನು ರೀ ಅಂದರೆ ಸ್ಟೋರ್ ರೂಮ್ ಇದ್ದಂಗೆ. ಈಗ ನೋಡಿರಿ, ಎಲ್ಲ ಸಾಮಾನುಗಳು ಹಾಕ್ಲಿಕ್ಕೆ ಒಂದು ಸ್ಟೋರ್ ರೂಮ್ ಮಾಡಿರ್ತಾರಲ್ಲ, ನೀವು ಸ್ಟೋರ್ ರೂಮ್ದೊಳಗೆ ಯಾವ ರೀತಿಯಾಗಿ ಶಿಸ್ತಾಗಿ ಸಾಮಾನುಗಳನ್ನು ಜೋಡಿಸ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ನೀವು ಕಂಪ್ಯೂಟರ್ನೊಳಗೆ ನೋಡಿರಿ, ಫೈಲ್ಗಳೆಲ್ಲ ಸರಿಯಾಗಿ ಸಿಸ್ಟಮೆಟಿಕ್ ಆಗಿ ಅದೆಲ್ಲ ನೇಮ್ ಹಾಕಿ ಫೈಲ್ ನೇಮ್ಗಳು ಹಾಕಿದ್ರೆ ನಿಮಗೆ ಫೈಲ್ ನೇಮ್ಗಳು ನೆನಪಿದ್ರೆ, ಯಾವ ಫೋಲ್ಡ್ರದ ಯಾವುದಿದೆ ಅಂತ ನೆನಪಿದ್ರೆ ಬೇಗ ಸಿಗ್ತದೆ. ನಿಮಗೆ ಫೋಲ್ಡ್ರನ್ನೂ ಹೆಸರು ನೆನಪಿಲ್ಲ, ಫೈಲ್ ಹೆಸರು ನೆನಪಿಲ್ಲ ಅಂದರೆ ನೀವು ಎಷ್ಟೆಲ್ಲ ಹುಡುಕಾಡಿದ್ರು ಕೂಡ ಇಡೀ ದಿನ ಹುಡುಕಿಡಿದ್ರೆ ನಿಮ್ಗೆ ಏನು ಬೇಕಾಗಿದೆ ಅದು ಸಿಗೋದಿಲ್ಲ. ಹಾಗೆ ಈ ಫೈಲ್ಗಳನ್ನು ಒಂದು ಸ್ಟೋರ್ ರೂಮ್ದೊಳಗೆ ಇಡಬೇಕಾದಾಗ ಇಂಥ ವಿಷಯಕ್ಕೆ ಸಂಬಂಧಪಟ್ಟಿದ್ದ ಫೈಲ್ಗಳು ಒಂದು ಕಡೆ, ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಫೈಲ್ಗಳು ಒಂದು ಕಡೆ, ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಸಾಮಾನುಗಳು ಒಂದು ಕಡೆ, ಇವೆಲ್ಲ ಜೋಡಿಸ್ಕೊಂಡ್ರೆ ಸಿಗ್ತವೆ. ನೀವು ಅಷ್ಟೇ ಸ್ಟೋರ್ ರೂಮು ಬೇರೆ ದೊಡ್ಡ ಗೋಡೌನ್ಗಳು ಬೇಡ. ನೀವು ಅಡುಗೆ ಮನೆಯಲ್ಲಿನೇ ಒಂದು ಕಡೆ ಈಗ ಅಡುಗೆ ಬೇಕಾಗ್ತಕ್ಕಂಥ ಒಂದು ದಿನನಿತ್ಯ ಬಳಕೆ ಆಗ್ತಕ್ಕಂಥ ಉಪ್ಪು, ಖಾರ, ಸಕ್ಕರೆ, ಚಹಾ ಪುಡಿ ಇವೆಲ್ಲ ಏನಿರ್ತವಲ್ಲ, ಇವೆಲ್ಲ ಒಂದು ಕಡೆ ಸರಿಯಾಗಿ ಜೋಡಿಸ್ಕೊಳ್ಳೋದೇ ಇದ್ದರೆ, ಅವು ಸರಿಯಾಗಿ ನೆನಪಿಟ್ಕೊಳ್ಳೋದೇ ಇದ್ದರೆ ನೀವು ಏನು ಮಾಡುತ್ತೀರಿ, ದಿನನಿತ್ಯ ಅಷ್ಟು ಎಲ್ಲ ಡಬ್ಬಿಗಳು ಓಪನ್ ಮಾಡಿ ಯಾವುದು ಸಕ್ಕರೆ, ಯಾವುದು ಚಹಾ ಪುಡಿ, ಯಾವುದು ಉಪ್ಪು ನೋಡಬೇಕಾಗುತ್ತೆ. ನೀವು ಸರಿಯಾಗಿ ನೆನಪಿಟ್ಕೊಂಡ್ಬಿಟ್ಟು ಸರಿಯಾಗಿ ಈ ಸ್ಥಳದಲ್ಲೇ ಇದಿದೆ, ಈ ಸ್ಥಳದಲ್ಲೇ ಇದಿದೆ ಅಂತ ನಿಮಗೆ ಜ್ಞಾಪಕ ಶಕ್ತಿ ಇತ್ತು ಅಂದ್ರೆ ಅವಾಗ ಕರೆಕ್ಟಾಗಿ ಅದನ್ನೇ ನೀವು ತೊಗೋಬೋದು ಡಬ್ಬಿ ಕೈ ಹಾಕಿ. ಇಲ್ಲಾಂದರೆ ತೆಗೆದು ನೋಡೋವರೆಗೂ ಗೊತ್ತಾಗೋದಿಲ್ಲ. ಹಾಗೆ ಚಿತ್ತ ಅಂದರೆ ಏನಂದರೆ ಸ್ಟೋರ್ ರೂಮ್ ಇದ್ದಂಗೆ ಇರ್ತದೆ. ಈಗ ನಮ್ಮ ಕಣ್ಣುಗಳು ಹೆಂಗಿದೆ ಅಂದರೆ ಕ್ಯಾಮ್ರಾ. ಈಗ ನಾವು ಯಾರೋ ನೋಡ್ತೀವಿ, ಒಬ್ಬ ವ್ಯಕ್ತಿ ಯಾರೋ ನೋಡಿದಾಗ ಈ ಕಣ್ಣುಗಳು ಏನು ಮಾಡ್ತಾವಂದರೆ ಡಿಜಿಟಲ್ ಕ್ಯಾಮ್ರಾ ಇರ್ತಲ್ಲ, ಹಂಗೆ ಇದು ಕ್ಯಾಮ್ರಾ ಇದ್ದಂಗೆ ಕಣ್ಣುಗಳು. ಈ ಟಕ್ ಅಂತೇಳಿ ಚಿತ್ರ ತಗೊಂಡ್ಬಿಡ್ತದೆ. ಈ ಕಣ್ಣುಗಳ ಅನ್ನುವಂಥ ಕ್ಯಾಮ್ರಾದಿಂದ ಚಿತ್ರ ತೆಗೆದ್ರಿ, ಅದು ನೇರವಾಗಿ ಅದು ಕಾಪಿ ಏನಕ್ಕೆ ಕಳಿಸ್ತದೆ, ಅದು ಫೋಟೋ ಕಾಪಿ ಅಂದರೆ ಅದು ಸ್ಟೋರ್ ರೂಮಿಗೆ ಕಳಿಸ್ತದೆ, ಚಿತ್ತಕ್ಕೆ ಕಳಿಸ್ತದೆ. ಕಣ್ಣುಗಳು ಕ್ಯಾಮ್ರಾದಿಂದ, ಈ ಕಣ್ಣಿನ ಕ್ಯಾಮ್ರಾದಿಂದ ಚಿತ್ತ ಏನು ಮಾಡುತ್ತಂದರೆ ಆ ಫೋಟೋ ತೆಗೆದು ಮನಸ್ಸು ಅದು ಚಿತ್ತ ಅನ್ನುವಂಥ ಒಂದು ಸ್ಟೋರ್ ರೂಮಿಗೆ ಕಳಿಸಿಬಿಡ್ತದೆ. ನೀವು ಎಂದೋ 10 ವರ್ಷದ ನಂತರ ನೀವೀಗೇನು ಕ್ಯಾಮ್ರಾ ಕಣ್ಣುಗಳು ನೋಡಿರ್ತಾವೆ ನೋಡು, ಆ ವ್ಯಕ್ತಿ 10 ವರ್ಷದ ನಂತರ ಅಥವಾ 5 ವರ್ಷದ ನಂತರ ಬಂದಾಗ ನೀವು ಮತ್ತೆ ಅವ್ರಿಗೆ ನೋಡಿದ ತಕ್ಷಣ ನೀವೇನು ಮಾಡ್ತೀರಿ, ಇವರಿಗೆಲ್ಲೋ ನೋಡಿದ್ದೀವಿ, ಇವರಿಗೆಲ್ಲೋ ನೋಡ್ದಂಗಿದೆ, ನೋಡ್ದಂಗೆ ನೆನಪಿದೆ ಅಂತಾರೆ. ನೋಡ್ದಂಗೆ ನೆನಪಿದೆ ಅನ್ನುವಷ್ಟರಲ್ಲಿ ಈ ನರಿ ಇರ್ತಲ್ಲ ಬುದ್ಧಿ ಏನು ಮಾಡ್ತಂದರೆ ಸ್ಟೋರ್ ರೂಮಿಗೆ ಹೋಗ್ಬಿಡ್ತದೆ. ಸ್ಟೋರ್ ರೂಮ್ದಾಗ ಹೋಗಿ ಫೈಲ್ ಓಪನ್ ಮಾಡ್ತದೆ. ಆವಾಗ ತೆಗೆದಿದ್ದು ಫೋಟೋ ಇರ್ತದಲ್ಲ, ಅದು ತೆಗೆದು ತಂದು ನೋಡಿ ಟ್ಯಾಲಿ ಮಾಡಿ ಕರೆಕ್ಟ್ ಇಂಥ ಜಾಗದಾಗ ನೋಡಿದ್ದೀವಿ, ಅದೇ ಫೋಟೋ ಇದು ಕರೆಕ್ಟ್ ಇದೆ ಅಂಥೇಳಿ ಟ್ಯಾಲಿ ಮಾಡಿ ಏನು ಮಾಡ್ತದೆ, ಅಂಥವರೇ ಇವರು, ಅದೇ ಊರಲ್ಲೇ ಭೇಟಿಯಾದವರು ಅಂತ ಹೆಸರು ಹೇಳಿಬಿಡ್ತದೆ. ಇದು ಡಿಸೈಡ್ ಮಾಡ್ತಕ್ಕಂಥ ಕಾರ್ಯ ಯಾವುದು ಮಾಡ್ತಂದರೆ ಇದು ಬುದ್ಧಿ ಮಾಡ್ತದೆ. ಆಮೇಲೆ ಅಹಂಕಾರ ಅಂತಂದರೆ ಎಲ್ಲವೂ ನಂದು, ನನ್ನಿಂದ, ನನಗಾಗಿ ಅಂತಕ್ಕಂಥ ಒಂದು ಅಹಂಭಾವನೆ ಏನಿರುತ್ತಲ್ಲ, ಇದಕ್ಕೆ ಅಹಂಕಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಎಲ್ಲವೂ ನಂದೇ, ನನ್ನಿಂದನೇ ಆಯಿತು. ಭಾಳ ಸೂಕ್ಷ್ಮವಾಗಿರ್ತದೆ ರೀ. ಏನು ಒಂದು ಭಾಳ ಸೂಕ್ಷ್ಮವಾದಂಥ ಒಂದು ವಿಚಾರ. ಈ ದಿನಾಲೂ ಈ ಒಂದು ಸೂಕ್ಷ್ಮವಾದಂಥ ಒಂದು ಅಹಂಕಾರ ವಿಚಾರ ಏನಿರ್ತದಲ್ಲ, ಅಹಂಕಾರ ಅಂತಕ್ಕಂಥದ್ದು ಇದು ನಾನೇ ಮಾಡಿದೆ, ಇದು ನನ್ನಿಂದನೇ ಆಯಿತು, ಇವ್ರು ನನ್ನವರೇ, ಇದು ನನ್ನಿಂದ ಆಯಿತು, ಇದು ನನ್ನಿಂದ ಆಯಿತು ಅಂತ ತಿಳ್ಕೊಂಡು ಇದಕ್ಕೆ ಈ ಅಹಂಕಾರ ಅಂತ ಕರೀತಾರೆ. ಇಂತಹ ಒಂದು ಮನಸ್ಸಿನ ಇವು 4 ಸ್ಟೆಪ್ಗಳು: ಮನ, ಬುದ್ಧಿ, ಚಿತ್ತ, ಅಹಂಕಾರ. ಮನಸ್ಸು ಏನು ಮಾಡ್ತದೆ, ಬುದ್ಧಿ ಏನು ಮಾಡ್ತದೆ, ಚಿತ್ತ ಏನು ಮಾಡ್ತದೆ. ಚಿತ್ತ ಅಂದರೆ ಸ್ಟೋರ್ ರೂಮ್,
ಅಹಂಕಾರ ಅಂದರೆ ಅದ್ರ ಕೆಲಸ ಏನು ಇರೋ ನೋಡಿದ್ದೀವಿ. ಈ ಬಂಧನಕ್ಕೆ ಕಾರಣ ಯಾವುದು ಅಂತಂದರೆ ಮನಸ್ಸೇ ಕಾರಣ, ಹೌದಲ್ರಿ? ಈಗ ನೀವು ಪ್ರವಚನಕ್ಕೆ ಬರಬೇಕಾದ್ರೆ ಮನೆ ಬೀಗ ಹಾಕ್ಕೊಂಡು ಬರ್ತೀರಿ. ಮನೆ ಬೀಗ ಹಾಕ್ಕೊಂಡು ಬರಬೇಕಾದ್ರೆ ಈಗ ಬೀಗ ಒಂದೇ ಇರ್ತದೆ. ನೀವೀಗ ಲೆಫ್ಟ್ ಸೈಡಿಗೆ ತಿರುವಿ ಅದನ್ನು ಹಾಕ್ಕೊಂಡು ಬರ್ತೀರಿ ಚಾವಿ, ಅದಾಗ ಲಾಕ್ ಆಯಿತು. ನೀವು ಆ ಪ್ರವಚನ ಮುಗಿಸ್ಕೊಂಡು ಮನೆಗೆ ಹೋದಾಗ ಮತ್ತು ಅದು ಓಪನ್ ಮಾಡಬೇಕಾದ್ರೆ ಬೇರೆ ಚಾವಿ ತೊಗೋತೀರೇನು, ಬೇರೆ ಕೀ ತೊಗೋತೀರಾ? ಅದೇ ಕೀ ತೊಗೊಂಡು ರೈಟ್ ಸೈಡಿಗೆ ತಿರುಗಿಸ್ತೀರಿ. ಅವ ರೈಟ್ ಸೈಡಿಗೆ ತಿರುಗಿದಾಗ ಏನಾಗ್ತದೆ? ಅದು ಓಪನ್ ಆಗ್ತದೆ. ಹಾಗೆ ಮನಸ್ಸು ಅಂತಕ್ಕಂತಹ ಒಂದು ಚಾವಿ ಏನಿದೆಯಲ್ಲ, ಇದನ್ನು ನೀವು ಕೆಳಮುಖವಾಗಿ ತಿರುಗಿಸ್ಬಿಟ್ರೆ ಹೆಣ್ಣು ಹೊನ್ನು ಮಣ್ಣು ಐಹಿಕವಾದಂಥ ಸುಖಗಳು, ಒಂದು ಕ್ಷಣಿಕವಾದಂಥ ಸುಖಗಳಿಗೋಸ್ಕರ ಮನಸ್ಸನ್ನು ನೀವು ಎಡಗಡೆಗೆ ಕೆಳಮುಖವಾಗಿ ತಿರುಗಿಸ್ತೀರಿ ಅಂತಂದರೆ ಅವಾಗ ಏನಾಗ್ತದೆ? ಈ ಜೀವಾತ್ಮನಿಗೆ ಬಂಧನ ಆಗ್ತದೆ. ಅದನ್ನು ನೀವು ಬಲಮುಖವಾಗಿ ಮೇಲ್ಮುಖವಾಗಿ ದೇವರು ಧರ್ಮ ಆಧ್ಯಾತ್ಮದ ಕಡೆಗೆ ನೀವು ತಿರುಗಿಸ್ಬಿಟ್ರೆ, ಮೇಲ್ಮುಖವಾಗಿ ತಿರುಗಿಸ್ಬಿಟ್ರೆ ಅವಾಗೆ ಬಂಧನದಿಂದ ಮುಕ್ತಿ ಆಗ್ತದೆ. ಹೇಗೆ ಒಂದು ಲಾಕ್ ಮಾಡಲಿಕ್ಕೂ ಕೂಡ ಒಂದೇ ಕೀ ಇರ್ತದೆ, ಓಪನ್ ಮಾಡಲಿಕ್ಕೂ ಕೂಡ ಒಂದೇ ಇರ್ತದೆ, ಹಾಗೆ ಬಂಧನಕ್ಕೂ ಕೂಡ ಮನಸ್ಸೇ ಕಾರಣ, ಮುಕ್ತಿಗೂ ಕೂಡ ಮನಸ್ಸೇ ಕಾರಣ. ನನ್ನ ಮನಸ್ಸು ಕೆಟ್ಟದಿದೆ, ಮನಸ್ಸು ಕೆಟ್ಟದಿದೆ, ಮನಸ್ಸಿದೆ, ಮನಸ್ಸಿದ್ದವರಿಗೆ ಮತ್ತು ಸಹಜವಾಗಿ ಇದು ಹಿಂಗಿರ್ತವೆ, ಇದೇ ಗುಣಗಳಿರ್ತವೆ ಅಂತಲ್ಲ. ಆ ಮನಸ್ಸನ್ನು ದೈವೀಕರಣ ಮಾಡಿಕೊಂಡು ನಾವು ಧರ್ಮದ ಕಡೆಗೆ ದೇವರದ ಕಡೆಗೆ ತೆಗೆದುಕೊಂಡು ಹೋದಾಗ ಆವಾಗ ನಮಗೆ ಮುಕ್ತಿ ಆಗ್ತದೆ. ಹೆಂಗೆ ನಾವು ಲಾಕ್ ಓಪನ್ ಮಾಡಬೇಕಾದ್ರೂ ಕೂಡ ಅದನ್ನೇ ಉಪಯೋಗ ಮಾಡ್ತಾ ಇದ್ದೇವೋ ಆ ರೀತಿಯಲ್ಲಿ ಯಾವತ್ತೂ ಕೂಡ ಮನಸ್ಸು ಕೆಳಮುಖವಾಗಿಯೇ ಹರಿತಾ ಇರ್ತದೆ, ಕೆಳಮುಖವಾಗಿಯೇ ಹರಿತಾ ಇರ್ತದೆ. ನೀವು ಮ್ಯಾಲೊಂದು ಎತ್ತರದ ಒಂದು ಗುಡ್ಡದ ಮೇಲೋ ಅಥವಾ ಒಂದು ಹೈಟ್ ಸ್ಥಳ ಇದೆ ಅಂತ ತಿಳ್ಕೊರಿ, ಅದ್ರ ಮೇಲೆ ನೀರು ಸುರುರಿ. ಆ ನೀರು ಸುರಿದಾಗ ಆ ನೀರೆಲ್ಲ ಎಕಡೆ ಹರಿದು ಹೋಗ್ತಾವೆ ರೀ? ಇನ್ನೂ ಮೇಲೆ ಹೋಗ್ತಾವೆ, ಕೆಳಗೆ ಬರ್ತಾವೆ. ನೀರಿನ ಒಂದು ಸ್ವಭಾವ ಹರಿತಕ್ಕಂಥದ್ದು ಕೆಳಮುಖವಾಗಿಯೇ ಹರಿತಾ ಇರ್ತದೆ. ಆದರೆ ಕೆಳಗಡೆ ಒಂದು ಆಳದಲ್ಲಿ ಒಂದು ಬಾವಿ ಇದೆ, ಭಾಳಷ್ಟು ನೀರಿದೆ ಅದರೊಳಗೆ. ಅದನ್ನ ಮೇಲೆ ಬೆಟ್ಟದ ಮೇಲೆ ತೊಗೊಂಡು ಹೋಗಬೇಕಾದ್ರೆ ಸುಮ್ಮನೆ ಹಿಂಗೆ ಹಾಕಿದ್ರೆ ಹೋಗ್ತಾವ ಮೇಲೆ? ಹೋಗೋದಿಲ್ಲ. ಆ ನೀರು ಮೇಲೆ ಹೋಗ್ಬೇಕಾದ್ರೆ ಏನೇನು ಮಾಡಬೇಕು? ಪೈಪ್ಲೈನ್ ಮಾಡಬೇಕು, ಮೇಲೆ ಮೋಟಾರ್ ಕೂಡಿಸ್ಬೇಕು, ಆಮೇಲೆ ಕರೆಂಟ್ ಕನೆಕ್ಷನ್ ತೊಗೋಬೇಕು, ಎಲ್ಲ ಸ್ವಿಚ್ ಬೋರ್ಡ್ ಕೂಡಿಸ್ಬೇಕು. ಸ್ವಿಚ್ ಆನ್ ಮಾಡಿದಾಗ ಕೆಳಗಿನ ನೀರೆಲ್ಲ ಮೋಟ್ರ್ ಮೂಲಕ ಲಿಫ್ಟ್ ಮಾಡಿ ನಾವು ಮೇಲೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆದರೆ ಮೇಲಿನಿಂದ ಕೆಳಗೆ ಬರಬೇಕಾದ್ರೆ ಬೇರೆ ಏನು ಕಷ್ಟಪಡಬೇಕಾಗಿಲ್ಲ. ಹೀಗೆ ಸುಮ್ಮನೆ ನೀರು ಸುರಿಬಿಟ್ರೆ ಸಾಕು, ಚೆಲ್ಲಿಬಿಟ್ರೆ ಸಾಕು, ಅವು ಕೆಳಗೆ ಹರ್ಕೊಂಡು ಬರ್ತಾವೆ. ಈ ಮನಸ್ಸೂ ಕೂಡ ಕೆಟ್ಟದ ಕಡೆಗೆ ಹರಿತಾ ಇರಬೇಕಾದ್ರೆ ಏನು ಕಷ್ಟಪಡಬೇಕಾಗಿಲ್ಲ, ಸಹಜವಾಗಿ ಹರಿತಾ ಇರ್ತದೆ. ಆದರೆ ಇದ್ರ ಮೇಲ್ಮುಖವಾಗಿ ದೇವರ ಕಡೆಗೆ ಧರ್ಮದ ಕಡೆಗೆ ನಾವು ಹೊರಿಸಬೇಕಾದ್ರೆ ಏನು ಮಾಡಬೇಕು? ಲಿಫ್ಟ್ ಮಾಡಬೇಕಾಗ್ತದೆ, ಆಮೇಲೆ ಪೈಪ್ಲೈನ್ ಮಾಡಿಸ್ಬೇಕಾಗುತ್ತೆ, ಕನೆಕ್ಷನ್ ತೊಗೋಬೇಕಾಗ್ತದೆ. ಯಾವುದು ಕನೆಕ್ಷನು? ದೀಕ್ಷೆ ತೊಗೋಬೇಕಾಗ್ತದೆ, ಮತ್ತು ಇಷ್ಟಲಿಂಗ ಅಂತಕ್ಕಂಥ ಒಂದು ಮೋಟ್ರ್ ಕೂಡಿಸ್ಬೇಕಾಗ್ತದೆ. ಅದರಲ್ಲಿ ನಾವು ಭಕ್ತಿಯ ಒಂದು ಶಕ್ತಿಯನ್ನು ಬೆಳೆಸಬೇಕಾಗ್ತದೆ. ಇದೆಲ್ಲ ಒಂದು ಕ್ರಿಯೆಗಳನ್ನು ಪ್ರೊಸೆಸ್ ಮಾಡಿದಾಗ ಮನಸ್ಸನ್ನು ನಾವು ಅಂದರೆ ಅಂತರ್ಮುಖಿಯಾಗಿ ಪರಮಾತ್ಮನ ಕಡೆಗೆ ನಾವು ಹರಿಸಲಿಕ್ಕೆ ಸಾಧ್ಯ ಇದೆ. ಮನಸ್ಸು ಯಾವಾಗಲೂ ಕೂಡ ಬಹಿರ್ಮುಖವಾಗಿ ಹರಿತಾ ಇರ್ತದೆ. ಏನು ರೀ, ನಾವು ಭಕ್ತಿಯ ಪೈಪ್ಲೈನ್ ಮಾಡಿ ಜ್ಞಾನದ ಕರೆಂಟನ್ನು ತೊಗೊಂಡು ಆಮೇಲೆ ಇಷ್ಟಲಿಂಗ ಅನ್ನುವಂಥ ಮೀಟ್ರ್ ಕೂಡಿಸ್ಬೇಕು. ಸಾಧನೆಯ ಬಟನ್ ಒತ್ತಿದಾಗ ಏನಾಗ್ತದೆ? ಆ ಮನಸ್ಸಿನ ಶಕ್ತಿ ಮೇಲ್ಮುಖವಾಗಿ ಹರಿಲಿಕ್ಕೆ ಶುರುವಾಗ್ತದೆ, ಪರಮಾತ್ಮನ ಕಡೆಗೆ ಹರಿಲಿಕ್ಕೆ ಶುರುವಾಗ್ತದೆ. ನಾವು ದೇವರು ಮತ್ತು ಧರ್ಮದ ಕಡೆಗೆ ಮುಖ ಮಾಡಿ ಹೋಗುವಾಗ ಈ ಮಾಯೆ ಅನ್ನುವಂಥದ್ದು ಇದೆಯಲ್ಲ, ಮಾಯೆ ಅನ್ನುವಂತಹ ನೆರಳು ನಮ್ಮ ಬೆನ್ನು ಹಿಂದೆ 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 ಬರ್ತದೆ. ಯಾಕೆ ನೋಡಿರಿ, ನೀವು ಬೆಳಗ್ಗೆ ಸೂರ್ಯೋದಯ ಸಂದರ್ಭದಲ್ಲಿ ನೀವು ನೋಡಿ, ಸೂರ್ಯನ ಕಡೆಗೆ ಮುಖ ಮಾಡಿ ನೀವು ಹೋಗಬೇಕಾದ್ರೆ ನಿಮ್ಮ ನೆರಳು ಯಾವ ಕಡೆಗಿರ್ತದೆ? ಯಾವ ಕಡೆಗಿರ್ತದೆ? ಹಿಂದೆ 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 ಬರ್ತಾ ಇರ್ತದೆ, ಹೌದಲ್ಲ? ನೀವು ಮುಂದೆ ಇರ್ತೀರ, ನಿಮ್ಮ ನೆರಳು ಹಿಂದೆ ಬರ್ತಾ ಇರ್ತದೆ. ನಾಯಿ ಹಾಗೆ ನಿಮ್ಮ ಬೆನ್ನು ಹತ್ಕೊಂಡು ಬರ್ತಾ ಇರ್ತದೆ. ಆದರೆ ನೀವು ಸೂರ್ಯನಿಗೆ ವಿರುದ್ಧವಾಗಿ ದಿಕ್ಕಿನಲ್ಲಿ ಹೊರಟ್ರೆ ನಿಮ್ಮ ನೆರಳು ಎಲ್ಲಿರ್ತದೆ? ಮುಂದೆ ಇರ್ತದೆ, ನಿಮ್ಮನ್ನು ಲೀಡ್ ಮಾಡ್ತದೆ. ಆ ನೆರಳು ನಿಮ್ಮನ್ನು ಲೀಡ್ ಮಾಡ್ತದೆ. ಆ ನೆರಳು ಹೋದಂಗೆ ನೀವೆಲ್ಲ ಹೋಗ್ತಾ ಇರ್ತೀರಿ, ಹೌದಲ್ಲ? ಹಾಗೆ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಹೊರಟಾಗ ನೆರಳು ಹೆಂಗೆ ಮುಂದೆ ಮುಂದೆ ಹೋಗ್ತಾ ಇರ್ತದೋ, ನಾವು ಹಿಂದೆ ಹೋಗ್ತೀವೋ, ಆ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ನಾವು ಹೊರಟಾಗ ಮಾಯೆ ನಮ್ಮನ್ನು ಲೀಡ್ ಮಾಡ್ತದೆ. ಆ ಮಾಯೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತದೆ. ನಮ್ಮನ್ನು ಯಾವ ಒಂದು ತಗ್ಗಿನೊಳಗೆ ಹಾಕ್ತದೋ, ಯಾವ ಪ್ರಪಾತಕ್ಕೆ ತಳ್ತದೋ, ಯಾವ ದುಃಖಗಳನ್ನು ತಂದು ಕೊಡ್ತದೋ, ಎಲ್ಲಿ ಆಕ್ಸಿಡೆಂಟ್ ಮಾಡ್ತೋ ಗೊತ್ತಿಲ್ಲ, ಬ್ರೇಕ್ ಇಲ್ಲದ ಗಾಡಿ ಥರ ಆ ಮಾಯೆ ಬೆನ್ನು ಹತ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಆದರೆ ದೇವರ ಕಡೆಗೆ ನಾವು ಮುಖ ಮಾಡಿ ಹೊಂಟಾಗ ಆ ಮಾಯೆ ಎನ್ನುವಂಥ ಒಂದು ನೆರಳು ನಮ್ಮ ಹಿಂದೆ ಇರ್ತದೆ. ಅದಕ್ಕೆ ನಾವು ಯಾವ ಕಡೆ ಮುಖ ಮಾಡಿ ಹೋಗಬೇಕು? ದೇವರ ಕಡೆಗೆ ಮುಖವಾಗಿ ಹೋಗಬೇಕು. ದೇವರು ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವಂಥವರಿಗೆ ಮಾಯೆನೇ ಲೀಡ್ ಮಾಡ್ತದೆ, ಮಾಯೆನೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತದೆ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೀವಿ. ಮನಸ್ಸಂದರೆ
ಈ ಒಂದು ಮಾಯಾ ವಿಡಂಬನೆ ಮಾಡಬೇಕಾದ್ರೆ ಅಂದರೆ ಮನಸ್ಸು ಅಂತಕ್ಕಂಥದ್ದು ಏನು ಅಂದ್ರೆ ನಾವು ಮತ್ತೆ ತಿಳ್ಕೊಬೇಕು. ಒಬ್ಬ ಶರಣರು ಷಣ್ಮುಖ ಶಿವಯೋಗಿಗಳು ಬಹಳ ಸುಂದರವಾಗಿ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದೆ ವಚನ. ಮನವೆಂಬ ಮರ್ಕಟ ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳುಹಿಕೊಳ್ಳ ಅಖಂಡೇಶ್ವರ ಅಂತ ಹೇಳ್ತಾರೆ. ಅಂದರೆ ಈ ಮನಸ್ಸಂದರೆ ಹೇಗಪ್ಪ ಅಂದರೆ ಮನವೆಂಬ ಮರ್ಕಟ. ಮರ್ಕಟ ಅಂದ್ರೇನು? ಮಂಗ, ಕೋತಿ. ಮನಸ್ಸು ಅನ್ನುವಂತಹ ಒಂದು ಮರ್ಕಟ ಏನು ಮಾಡಿದೆ ಅಂತಂದರೆ, ಈ ನೋಡಿ ನೀವು ಕೋತಿಗಳು ನೋಡಿರಲ್ಲ, ಮಂಗಗಳು, ಅವು ಹೆಂಗೆ ಮಾಡಿರ್ತವೆ? ಮರ ಹತ್ತಿರ್ತಾವೆ. ಮರ ಹತ್ತಿ ಯಾವುದೋ ಒಂದು ಮಾವಿನ ಮರನೋ ಮತ್ತು ಇನ್ಯಾವುದೋ ಹಣ್ಣಿನ ಇರ್ತಕ್ಕಂಥ ಮರ ಹತ್ತಿರ್ತಾವೆ. ಹತ್ತಿ ಆ ಹಣ್ಣುಗಳನ್ನು ಯಾವುದೂ ಪೂರ್ಣ ತಿನ್ನೋದಿಲ್ಲ. ಈ ಒಂದು ಸ್ವಲ್ಪ ಕಚ್ತವೆ ಬಿಸಾಕ್ತವೆ, ಕಚ್ತವೆ ಬಿಸಾಕ್ತವೆ. ಹಾಗೆ ಈ ಮನಸ್ಸು ಅನ್ನುವಂಥ ಮಂಗನೂ ಕೂಡ ನಮ್ಮ ಶರೀರ ಅನ್ನುವಂತಹ ಒಂದು ವೃಕ್ಷ ಏರಿಬಿಟ್ಟಿದೆ ಮಂಗ, ಹೌದಲ್ಲ? ಇಲ್ಲಿ ಯಾವುದು ಪೂರ್ತಿ ತಿಂತಾ ಇಲ್ಲ, ಎಲ್ಲ ಅರ್ಧಂಬರ್ಧ ಕಚ್ಚಿ ಬಿಸಾಕ್ತಾ ಇದೆ. ಕಣ್ಣು ಅನ್ನುವಂಥ ಶಾಖೆಗೆ ಹಾರ್ತದೆ, ಯಾವುದೋ ಒಂದು ದೃಶ್ಯವನ್ನು ನೋಡಬೇಕು ಅನ್ನಿಸ್ತದೆ, ನೋಡ್ತದೆ, ಬಿಟ್ಬಿಡ್ತದೆ. ಕಿವಿಯಿಂದ ಏನೋ ಕೇಳಬೇಕು ಅಂತ ಅನ್ನಿಸ್ತದೆ, ಆ ಕಿವಿ ಅನ್ನುವಂಥ ಶಾಖೆಗೆ ಹಾರ್ತದೆ, ಟೊಂಗೆಗೆ, ಅಲ್ಲಿ ಒಂದು ಸ್ವಲ್ಪ ಕೇಳ್ತದೆ, ಮತ್ತು ಅದನ್ನು ಕಚ್ಚಿ ಬಿಸಾಕ್ಬಿಡ್ತದೆ. ಹೀಗೆ ಎಲ್ಲ ಇಂದ್ರಿಯಗಳನ್ನುವಂಥ ಶಾಖೆಗಳಿಗೆ ಹಾರಿ ಹಣ್ಣು ಫಲಗಳನ್ನು ಗ್ರಹಿಸ್ತಿದೆ. ಆದರೆ ಯಾವುದೂ ಕೂಡ ತಿಂದು ತೃಪ್ತಿ ಪಡ್ತಾ ಇಲ್ಲ, ಸಂತೋಷ ಪಡ್ತಾ ಇಲ್ಲ. ಯಾಕೆಂದರೆ ಇದು ಮರ್ಕಟ ಹೇಳಿ ಕೇಳಿನೇ ಮಂಗ. ಇದು ಮೊದಲೇ ಹೇಳ್ತಾರೆ, ಮನವೆಂಬ ಮರ್ಕಟ ನಮ್ಮ ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳು ಅಂತಕ್ಕಂತಹ ಆರ್ಗನ್ಸ್ ಅಂತಕ್ಕಂತಹ ಒಂದು ಶಾಖೆಗಳಿಗೆ ಟೊಂಗೆಗಳಿಗೆ ಹಾರಿ ವಿಷಯಗಳು ಅಂತಕ್ಕಂತಹ ಒಂದು ಫಲಗಳನ್ನು ಗ್ರಹಿಸ್ತಾ ಇದೆ, ಅರ್ಧಂಬರ್ಧ ತಿಂದು ಬಿಸಾಕ್ತಾ ಇದೆ. ಈ ಮನವೆಂಬ ಮರ್ಕಟನ ಏನು ಮಾಡಬೇಕಪ್ಪ ಅಂದರೆ ಆ ಷಣ್ಮುಖ ಶಿವಯೋಗಿಗಳು ಶರಣರು ಹೇಳ್ತಾರೆ. ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ಹೇ ಅಖಂಡೇಶ್ವರ, ಈ ಮನಸ್ಸನ್ನುವಂತಹ ಒಂದು ಮರ್ಕಟನನ್ನು, ಈ ಮಂಗನನ್ನು ಕಟ್ಟಿ ಹಾಕು ಅಂತ ಹೇಳ್ತಾರೆ. ಯಾವ ಹಗ್ಗದಲ್ಲಿ? ಈ ಹಗ್ಗದಿಂದ ಅಥವಾ ನೀವು ಬೇರೆ ಯಾವುದೋ ಕಬ್ಬಿಣದ ಸಂಕಳಿ ತೊಗೊಂಡು ಅದನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಯಾವ ಹಗ್ಗದಿಂದ ಕಟ್ಟಬೇಕು ಅಂದರೆ ನಿಮ್ಮ ನೆನಹು ಅನ್ನುವಂಥ ಹಗ್ಗದಲ್ಲಿ ಎನ್ನನ್ನು ಕಟ್ಟಿ ಉಳುಹಿಕೊಳ್ಳ. ನಿಮ್ಮ ನೆನಹು ಎಂಬ ಪಾಶದಲ್ಲಿ ಅನ್ನು ಕಟ್ಟಿ ಉಳುಹಿಕೊಳ್ಳ ಅಖಂಡೇಶ್ವರ, ನನ್ನನ್ನು ಉಳಿಸಿಕೊಳ್ಳು ದೇವರೇ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಇವತ್ತು ಈ ಒಂದು ಯಾವ ರೀತಿಯಾಗಿ ಮನಸ್ಸು ಚೇಷ್ಟೆಗಳನ್ನು ಮಾಡ್ತಾ ಇರುತ್ತೆ ಅಂತಂದರೆ, ಈ 3 ರೀತಿಯ ಒಂದು ವಿಷಯಗಳು. ಯಾವ್ಯಾವ ವಿಷಯಗಳು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ಇಂದ್ರಿಯಗಳಿಗೆ 5 ವಿಷಯಗಳು. ಯಾವ್ಯಾವ ಇಂದ್ರಿಯಗಳು? ಕಿವಿ, ಚರ್ಮ, ಏನ್ರಿ, ಕಣ್ಣು, ನಾಲಿಗೆ ಮತ್ತು ಮೂಗು, ಹೌದಿಲ್ಲ? ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಈ ಮೂಗಿಗೆ ಯಾವುದಪ್ಪ ವಿಷಯ ಅಂತಂದರೆ ವಾಸನೆ, ಗಂಧ. ನಾಲಿಗೆಗೆ ಯಾವುದಪ್ಪ ಅಂದರೆ ರಸ. ಆಮೇಲೆ ಚರ್ಮಕ್ಕೆ ಸ್ಪರ್ಶ, ಚರ್ಮಕ್ಕೆ ಸ್ಪರ್ಶ. ಕಿವಿಗೆ ಶಬ್ದ. ಹೀಗೆ ನಾವು ಈ ಕಣ್ಣಿಗೆ ಯಾವುದು ಅಂದರೆ ರೂಪ. ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಒಂದೊಂದು ವಿಷಯಗಳಿದೆ. ಈ ಇಂದ್ರಿಯಗಳ ಮೂಲಕ ಎಲ್ಲ ವಿಷಯಗಳನ್ನು ಕೂಡ ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ನಾವು ಕೆಲವೊಂದು ಟ್ರೈನ್ಗಳಲ್ಲಿ ಎಲ್ಲ ಹೋಗುವಾಗ ನೋಡ್ತಾ ಇರ್ತೀವಿ. ಡೆಲ್ಲಿಗೆ ಹೋಗಬೇಕಾದ್ರೆ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಟ್ರೈನ್ದಾಗ ಓಡಾಡ್ತಾ ಇರ್ತೀವಿ. ಮನಸ್ಸು ಯಾವ ರೀತಿ ಮಂಗ ಇರ್ತಂದ್ರೆ ಈ ವಚನ ನನಗೆ ನೆನಪಾಗುತ್ತೆ. ಮೊನ್ನೆ ಒಂದು ಸರಿ ಡೆಲ್ಲಿಗೆ ಹೋಗುವಾಗ ಟ್ರೈನಾಗಿ ನೋಡಿದೆ. ಕೆಲವರು ಇರ್ತಾರೆ, ಎಷ್ಟು ಮನಸ್ಸಿಗೆ ಸಂಸ್ಕಾರ ಆಗದೆ ಇದ್ದರೆ ಯಾವ ರೀತಿ ಮಂಗನಾಗ ಕೆಲಸ ಮಾಡ್ತಾ ಇರ್ತಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಅಲ್ಲಿಗೆ ನಮ್ಮ ಕಂಪಾರ್ಟ್ಮೆಂಟ್ದಾಗ ಇದ್ದಲ್ಲ ಇರ್ತಕ್ಕಂಥ ಒಂದು ಜನಗಳನ್ನು ನೋಡಿದ್ವಿ. ಕೆಲವ್ರು ಏನು ಮಾಡ್ತಾರೆ, 10 ನಿಮಿಷ ಅವ್ರಿಗೆ ಎಲ್ಲೂ ಸಮಾಧಾನವೇ ಇರೋದಿಲ್ಲ. 10 ನಿಮಿಷ ಏನು ಮಾಡ್ತಾರೆ, ಇಸ್ಪಿಟ್ ಆಡ್ತಾ ಇರ್ತಾರೆ. ಮತ್ತು 10 ನಿಮಿಷ ಏನು ಮಾಡ್ತಾರೆ, ಹರಟೆ ಹೊಡಿತಿರ್ತಾರೆ, ಬೇರೆ ಏನೇನೋ ಮಾತಾಡ್ತಿರ್ತಾರೆ. ಮತ್ತು 10 ನಿಮಿಷ ಏನು ಮಾಡ್ತಾರೆ, ಅಲ್ಲಿ ಗರಂ ವಡೆ ಗರಂ ದೋಸೆ ಅಂತೇಳಿ ಅನ್ಕೋತ ಬರ್ತಾರೆ. ಆ ವಡೆ ದೋಸೆ ತೊಗೊಂಡು ತಿಂತಾ ಇರ್ತಾರೆ. ಮತ್ತು ವಡೆ ದೋಸೆ ಬಂದು ಹೋದ ಕೂಡಲೇ ಪೆಪ್ಸಿ ಕೋಕೋ ಕೋಲಾ ಅಂತ ಬಂದ್ರೆ ಪೆಪ್ಸಿ ಕೋಕೋ ಕೋಲಾ ತೊಗೊಂಡು ಕುಡಿತಾರೆ. ಅದು ಹೋದ ಕೂಡಲೇ ಮತ್ತೆ ಯಾರೊಬ್ಬರು ಗರಂ ಇದೆ ಅಂಥೇಳಿ ಮತ್ತೇನೋ ಪಾವ್ ಬಜ್ಜಿ ಅಂತ ತಿಳ್ಕೊಂಬಂದ್ರೆ ಪಾವ್ ಬಜ್ಜಿ ತಿಂತಾ ಇದ್ದಾರೆ. ಅಂದರೆ ಅವ್ರು ಮಾಡೋ ಒಂದು ವರ್ತನೆಗಳು, ಚೇಷ್ಟೆಗಳು ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮ ಶರಣರು ಹೇಳಿರೋದು ನಿಜನೇ ಇದೆ. ಮನವೆಂಬ ಮರ್ಕಟ. ಒಂದು ಸಲ ಹೊಟ್ಟೆ ತುಂಬ ನಾವು ತಿಂದ್ರೆ ಸಾಕಪ್ಪ ಪ್ರಸಾದ ಮಾಡೋದು. ಎಷ್ಟು ಬೇಕು? 10 ನಿಮಿಷಕ್ಕೊಂದು. ಒಂದು ಸರಿ ಬಿಸಿ, ಒಂದು ಸರಿ ಕಾಫಿ ಕುಡಿಯೋದು, ಒಂದು ಸರಿ ಚಹಾ ಕುಡಿಯೋದು, ಒಂದು ಸರಿ ಪೆಪ್ಸಿ ಕುಡಿಯೋದು, ಒಂದು ಸರಿ ತಂಪು, ಒಂದು ಸರಿ ಬಿಸಿ, ಒಂದು ಸರಿ ಗಟ್ಟಿ, ಒಂದು ಸರಿ ಲಿಕ್ವಿಡು. ಇದೆಲ್ಲ ಹಾಕಿ ಹೊಟ್ಟೆಯನ್ನು ಹೆಂಗೆ ಮಾಡ್ತಾರೆ ಅಂದರೆ ಮುನ್ಸಿಪಾಲ್ಟಿ ಡಸ್ಟ್ಬಿನ್ ಥರ ಮಾಡಿಬಿಡ್ತಾರೆ, ಹೌದಲ್ರಿ? ಅದಕ್ಕಾಗಿ ಈ ಮನಸ್ಸು ಈ ರೀತಿಯಾಗಿ
ಮಾಡಿಸ್ತಾ ಇದೆ. ಏನೇನೋ ಒಂದು 10 ನಿಮಿಷ ಮೊಬೈಲ್ನಲ್ಲಿ ಸಿನಿಮಾ ಹಾಡುಗಳನ್ನು ಕೇಳ್ತಿರ್ತಾರೆ, ಮತ್ತೇನೋ ಹರಟೆ ಹೊಡಿತಿರ್ತಾರೆ, ಮತ್ತೇನೇನು ಇಷ್ಟೆಲ್ಲ ಒಂದು 40 ನಿಮಿಷ ಒಂದು 50 ನಿಮಿಷ ಮುಗಿಯೋಷ್ಟರೊಳಗೆ ಏನೇನೆಲ್ಲ ಮಾಡ್ತಾರೆ. ಮನಸ್ಸು ಸ್ಥಿರವಾಗಿರೋದಿಲ್ಲ, ಒಂದು ಪ್ರಾರ್ಥನೆ ಮಾಡಬೇಕು ಅನ್ನೋದಿರೋದಿಲ್ಲ, ಅಥವಾ ಒಂದು ದೇವರ ಧ್ಯಾನ ಮಾಡಬೇಕು ಅನ್ನೋದು ಇರೋದಿಲ್ಲ. ಅದಕ್ಕಾಗಿ ಇಂಥ ಒಂದು ಮನಸ್ಸಿನ ಗುಣ ಇದು. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಏನು ಈ ಮನಸ್ಸು ಅನ್ನುವಂಥ ಒಂದು ಮಂಗ ಇದೆ. ಈ ಮನಸ್ಸನ್ನು ನಾವು ಕಂಟ್ರೋಲಿಗೆ ತರಬೇಕಾದ್ರೆ ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯ ಅಂತ ತಿಳ್ಕೊಂಡು ಇಲ್ಲಿ ಶರಣರು ಹೇಳ್ತಾರೆ, ನಿಮ್ಮ ನೆನಹು ಪ್ರಾರ್ಥನೆ ಅಂತಕ್ಕಂಥ ಒಂದು ಹಗ್ಗದಲ್ಲಿ ನನ್ನನ್ನು ಕಟ್ಟಿ ಉಳಿಸಿಕೊಳ್ಳು ಅಖಂಡೇಶ್ವರ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿಯೇ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ನೆನಹು ನೋಡಿ, ಪ್ರಾರ್ಥನೆ ಪ್ರತಿನಿತ್ಯ ನಾವು 7 ಗಂಟೆಗೆ ನೆನಹು ಮಾಡ್ತೀವಿ. ನಿನ್ನ ನೆನಹು ಎಂಬ ಪಾಶದಲ್ಲಿ ಕಟ್ಟಿ ಅನ್ನ ಉಳಿಸಿಕೊಳ್ಳ ಅಖಂಡೇಶ್ವರ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂಥ ನೆನಹು ಪ್ರಾರ್ಥನೆಯನ್ನು ಪೂಜ್ಯ ಮಾತಾಜಿಯವರು ಆಚರಣೆಗೆ ತಂದರು. ನಾವು ಪ್ರತಿನಿತ್ಯ 7 ಗಂಟೆ ಆದ ತಕ್ಷಣ ಕೈಕಾಲು ಮುಖ ತೊಳೆದು ಮನೆಯವರೆಲ್ಲ ಒಂದು ಕಡೆ ಕೂತ್ಕೊಂಡು ನಾವು ಮಕ್ಕಳಿಗೆಲ್ಲ ಕೂರಿಸಿ ವಿಭೂತಿ ಧಾರಣೆ ಮಾಡಿ ಗುರು ಬಸವಣ್ಣವ್ರ ಫೋಟೋ ಇಟ್ಟು ಬಸವಣ್ಣವ್ರ ಮೂರ್ತಿನೋ ಅಥವಾ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿ ನಾವು ಮುಕ್ತಿದಾಯಕ ಶರಣರಕ್ಷಕ ಹೇಳಿ ಅಂತೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಕೂತ್ಕೊಂಡು ಒಂದು 15 ನಿಮಿಷ 1/4 ಗಂಟೆ ನಾವೆಲ್ಲ ನೆನಹು ಮಾಡಿದರೆ, ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಮನಸ್ಸಿಗೆ ಆನಂದ. ಆ ಮನಸ್ಸಿಗೆ ಬರ್ತಾ 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 ಸಂಸ್ಕಾರ ಆಗ್ತಾ ಹೋಗ್ತದೆ. ಪ್ರತಿನಿತ್ಯನೂ ಕೂಡ ನೆನಹು ಪ್ರಾರ್ಥನೆಯನ್ನು ನಾವು ಮಾಡಬೇಕು. 7 ಗಂಟೆಗೇ ಪ್ರಾರ್ಥನೆಯನ್ನು ಮಾಡಬೇಕು. 7 ಗಂಟೆಗೇ ಪ್ರಾರ್ಥನೆ ಯಾಕೆ ಮಾಡಬೇಕು ಅಂಥೇಳಿ ಹೇಳಿದರು. ಅದಕ್ಕೂ ಒಂದು ಅರ್ಥ ಇದೆ. ಯಾಕೆ ಅಂತಂದರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏಳಿ ಎದ್ದೇಳಿ ಜಾಗೃತವಾಗುವವರೆಗೆ, ಅಂದರೆ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ನಾನು ಅಂಕಿ ಒಳಗೆ ಬರಿತೀನಿ. 7 ಅಂತಂದರೆ ಒಂದು ಅಂಕಿ, ಎದ್ದೇಳಿ ಅಂತಂದರೆ ಇನ್ನೊಂದು ಅಂಕಿ 7. 7 7. ಗುರಿ ಅಂದರೆ ಏನು? ಗೋಲ್, GOAL ಗೋಲ್ ಅಂದರೆ ಗುರಿ. 7 7 0 ಎಷ್ಟಾಯಿತು? 770 ಆಯಿತು. 7 ಗಂಟೆಗೆ ಯಾಕೆ ನೆನಪು ಮಾಡಬೇಕು ಅಂದರೆ 7 ಅಂದರೆ ಒಂದು ಅವೇಕನಿಂಗ್, ಜಾಗೃತಗೊಳ್ಳೋದು ಅಂತಲೇ ಅರ್ಥ ಆಗ್ತದೆ. 7 ಅಂದರೆ ಬರೀ ಹೇಳೋದಲ್ಲ, ಕುರ್ಚಿ ಮೇಲಿಂದ ಹೇಳೋದಲ್ಲ ಅಥವಾ ಕುಂತವ್ರಿಗೆ ಹೇಳೋದಲ್ಲ. 7 ಅಂದರೆ ಆತ್ಮ ಜಾಗೃತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅನ್ನೋ ಅರ್ಥನೇ ಆಗ್ತದೆ. ಆಮೇಲೆ 7 ಗಂಟೆಗೆ ಪ್ರಾರ್ಥನೆ ಮಾಡೋದ್ರಿಂದ ನಾವು 770 ಜನ ಅಮರಗಣಗಳನ್ನು ನಾವು ಒಂದೇ ಸಲಕ್ಕೆ 1/4 ಗಂಟೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬಹುದು. ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು, ಹೌದಲ್ಲ? ಅದಕ್ಕಾಗಿ 7 ಗಂಟೆಗೆ ಸರಿಯಾಗಿ ಪ್ರತಿನಿತ್ಯ ಸಾಯಂಕಾಲ ನೆನಹು ಮಾಡ್ತಕ್ಕಂಥದ್ದನ್ನು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಾವು ರೂಢಿಸ್ಕೊಳ್ಬೇಕು. ಎಲ್ಲ ಕಡೆಯಲ್ಲಿ ಬಸವ ಮಂಟಪಗಳಲ್ಲಿ, ಬಸವಧರ್ಮ ಪೀಠದ ಎಲ್ಲ ಶಾಖೆಗಳಲ್ಲಿ, ಶರಣಮೇಳ, ಕಲ್ಯಾಣ ಪರ್ವದಂಥ ಕಾರ್ಯಕ್ರಮಗಳಲ್ಲಿ, ಈ ಪುಸ್ತಕ ಮಳಿಗೆಗಳಲ್ಲಿ ಈ ಪುಸ್ತಕಗಳು ಸಿಗ್ತವೆ. ಎಲ್ಲರೂ ಯಾವುದೇ ಜಾತಿ ಮತ ಪಂಥಗಳ ಭೇದ ಇಲ್ಲದೆ ಎಲ್ಲರೂ ಈ ನೆನಹು ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡ್ಕೋಬೇಕು. ಈಗ ಅನೇಕ ಕಡೆಗಳಲ್ಲಿ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆ, ಹೈಸ್ಕೂಲ್ಗಳ ಪ್ರೌಢಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲೂ ಕೂಡ ಮಕ್ಕಳು, ಶಿಕ್ಷಕರು ಇದನ್ನು ಜಾರಿಗೆ ತಂದಿದ್ದಾರೆ. ಪೂಜ್ಯ ಮಾತಾಜಿಯವರು ಬರೆದಿರ್ತಕ್ಕಂಥ ಪ್ರಾರ್ಥನೆ ಎಷ್ಟು ಒಂದು ಅರ್ಥಪೂರ್ಣವಾಗಿದೆ ಅಂತಂದರೆ ಅದು ಸರ್ವಧರ್ಮ ಪ್ರಾರ್ಥನೆ ಇದೆ. ಒಂದು ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ, ಇದೆಲ್ಲ ಧರ್ಮಗಳ ಒಂದು ಪ್ರಾರ್ಥನೆ ಬರುತ್ತೆ ಇದರೊಳಗೆ. ಆ ಎಲ್ಲ ಧರ್ಮಗಳ ಪ್ರಕಾರ ದೇವರಿಗೆ ಏನಂತ ಕರೀತಾರೆ ಅದೆಲ್ಲ ಆ ಒಂದು ಪ್ರಾರ್ಥನೆಯೊಳಗೆ ಒಳಗೊಂಡಿದೆ. ಪೂಜ್ಯ ಮಾತಾಜಿಯವರು ಒಂದು ಸ್ಟಾಂಜ ಅದರೊಳಗೆ ಹೇಳ್ತಾ ಇದ್ದಾರೆ, ವೇದಾಂತಿಗಳು ಪರಬ್ರಹ್ಮನೆಂಬರು, ಆಗಮಿಕರು ಪರಶಿವನೆಂಬರು, ಅಲ್ಲಹ ಯಹೋವ ಸುಪ್ರೀಂ ಗಾಡ್, ಲಿಂಗದೇವ ನಿನ್ನಯ ಹೆಸರು. ವೇದಾಂತಿಗಳು ಪರಬ್ರಹ್ಮ ಅಂತಾರೆ, ಆಗಮಿಕರು ಪರಶಿವ ಅಂತಾರೆ, ಅಲ್ಲಹ ಯಹೋವ ಸುಪ್ರೀಂ ಗಾಡ್, ಲಿಂಗದೇವ ನಿನ್ನಯ ಹೆಸರು ಅಂತ. ಎಲ್ಲ ಧರ್ಮದ ಒಂದು ಪ್ರಕಾರ ದೇವರಿಗೆ ಯಾವುದೇ ಹೆಸರುಗಳಿಂದ ನಾವು ಕರೆದರೂ ಕೂಡ ದೇವರು ಒಬ್ಬನೇ ಇದ್ದಾನೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವರಿಗೆ ಮೊರೆ ಹೋಗಿ ಪ್ರಾರ್ಥನೆ ಪೂಜೆಯನ್ನು ಮಾಡಬೇಕು. ಅಂದಾಗ ನಾವು ಈ ಮಾಯೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ. ಈ ಒಂದು ಮನಸ್ಸಿನ ಒಂದು ಉಪಟಳದಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ ನೆನಹು ಅನ್ನುವಂತಹ ಪಾಶ, ಅದರಲ್ಲಿ ಪ್ರಾರ್ಥನೆ ಅನ್ನುವಂಥ ಒಂದು ಪಾಶದಲ್ಲಿ ನಾವು ಕಟ್ಟಿಕೊಳ್ಬೇಕು. ಇನ್ನೇನೋ ಈ ಮನಸ್ಸು ಅಂತಂದರೆ ಮಂಗ ಅಂತ ತಿಳ್ಕೊಂಡು ಶರಣ ಹೇಳೋದು ನೋಡಿದ್ವಿ. ನನಗೇನು ಅನ್ನಿಸ್ತಂದರೆ ಮನಸ್ಸು ಮಂಗನೂ ಹೌದು, ಮನಸ್ಸು ಒಂದು ಮಗುನೂ ಹೌದು ಅಂತ. ಸಣ್ಣ ಮಗು ಇದ್ದಂಗೆ ಇರ್ತದೆ ಮನಸ್ಸು, ಹೌದಿಲ್ಲ ರೀ? ಏನು ರೀ ವ್ಯತ್ಯಾಸ? ಮಗು ಏನು ಮಾಡ್ತಂದರೆ, ಚಿಕ್ಕ ಮಗು, ಈಗ ನೀವು ಪ್ರವಚನಕ್ಕೆ ಬರುವಾಗ ಅಥವಾ ಎಲ್ಲೋ ಒಂದು ಕಡೆ ಕಾರ್ಯಕ್ರಮಗಳಿಗೆ ಹೋಗುವಾಗ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ತೀರಿ. ಕರ್ಕೊಂಡಾಗ ನೀವೇನೋ ಅಲ್ಲೆಲ್ಲ ಭಾಷಣ, ಪ್ರವಚನ, ಉಪನ್ಯಾಸಗಳು ಕೇಳ್ತಾ ಕೂತಿರ್ತೀರಿ. ಆ ಮಕ್ಕಳಿಗೇನೋ ಅರ್ಥ ಆಗೋದಿಲ್ಲ. ಅವು ಏನು ಮಾಡ್ತವೆ ಅಂದರೆ ಆಟ ಆಡ್ಕೊಂಡು ರಸ್ತೆ ಕಡೆಯಲ್ಲಿ ಹೋಗ್ತಾ ಇರ್ತವೆ. ಆದರೂ ನೀವು
ಅವುಗಳಿಗೆ ಬಿಗಿ ಹಿಡಿಯೋದಾಗಲಿ ಅಥವಾ ಅವಕ್ಕೆ ಹಗ್ಗ ತೊಗೊಂಡು ಕಟ್ಟಲ್ಲ. ನೀವು ಏನು ಮಾಡ್ತೀರಿ, ಅದು ಆಟ ಆಡ್ತಾ ಇರಲಿ ಅಂತ ತಿಳ್ಕೊಂಡು ಈ ಕಡೆ ಕಾರ್ಯಕ್ರಮ ನೋಡ್ತಾ ಇರ್ತೀರಿ, ಆ ಕಡೆ ಒಂದು ಸ್ವಲ್ಪ ದೃಷ್ಟಿ ಆ ಮಗುವಿನ ಮೇಲೆ ಇಟ್ಟಿರ್ತೀರಿ. ಹೌದಿಲ್ಲ? ಆ ಮಗು ಏನು ಮಾಡ್ತಾಯಿದೆ, ಎಲ್ಲ ಆಡ್ತಾಯಿದೆ ಅಂತ ಆ ಕಡೆ ನೋಡ್ತಾನೆ ಈ ಕಡೆ ಕಾರ್ಯಕ್ರಮ. ಭಾಳ ಜಾಣರು ತಂದೆ ತಾಯಿಗಳು ಏನು ಮಾಡ್ತಾರೆ, ಆ ಮಗುವಿನ ಮೇಲೆ ದೃಷ್ಟಿ ಇಡ್ತಾರೆ, ಈ ಕಡೆ ಕಾರ್ಯಕ್ರಮನೂ ನೋಡ್ತಾ ಇರ್ತಾರೆ, ಪ್ರವಚನ ಕೇಳ್ತಾ ಇರ್ತಾರೆ. ಮತ್ತು ಆ ಮಗು ಸ್ವಲ್ಪ ವ್ಯಾಪ್ತಿ ಬಿಟ್ಟು ಹೊರಗೆ ರೋಡಿಗೆ ಏನಾರ ಹೋಗ್ತಾ ಇದ್ದರೆ ಎದ್ದು ಹೋಗಿ ತಾಯಿ ಏನು ಮಾಡ್ತಾಳೆ, ಅದನ್ನು ಎತ್ಕೊಂಡು ಬಂದು ಮತ್ತು ಅಲ್ಲೇ ಕೂರಿಸ್ಬಿಡ್ತಾಳೆ. ಮತ್ತು ಅದು ಆಟ ಆಡ್ಕೊಂಡು ಮತ್ತು ರೋಡಿಗೆ ಹೋಗ್ತಾ ಇರ್ತದೆ. ಮತ್ತು ಎದ್ದು ಹೋಗಿ ಅದಕ್ಕೆ ಅಲ್ಲೇ ಕರ್ಕೊಂಡು ಬಂದು ಕೂರಿಸ್ತಾರೆ. ಹಿಂಗೆ ಕಾರ್ಯಕ್ರಮ ಮುಗಿಯೋವರೆಗೂ 4-5 ಸಾರಿ ಎತ್ಕೊಂಡು ಬಂದು ಮತ್ತೆ ಅಲ್ಲಿ ಕೂರಿಸ್ತಾರೆ. ಹೌದಿಲ್ಲ? ಯಾಕೆಂದರೆ ಅದ್ರ ಮೇಲೆ ದೃಷ್ಟಿ ಇಟ್ಟಿರ್ತಾರಂತೆ, ದೂರ ಹೋದಾಗ ಅದು ಹೇಳ್ಕೊಂಡು ಬರ್ತಾರೆ. ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನಸ್ಸು ಕೂಡ ಇದು ಮಗು ಇದ್ದಂಗೆ ಇರ್ತದೆ. ನಾವು ಅದನ್ನು ಒಮ್ಮೆಲೇ ಅದಕ್ಕೆ ಕಟ್ಟಿ ಹಾಕಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು, ಅದ್ರ ಮೇಲೆ ಒಂದು ದೃಷ್ಟಿ ಇಡಬೇಕು. ಎಲ್ಲಿ ಹೋಗ್ತಾ ಇದೆ ಮನಸ್ಸು, ಏನು ಮಾಡಬೇಕಂತ ಇದೆ ನೋಡಿ ಭಾಳ ದೂರ ಹೋಗಿ ಎಲ್ಲೋ ಬೀಳ್ತದೆ ತಗ್ಗಿನೊಳಗೆ ಅಂತ ಅದು ಬೇಡ ಅಂತ ಅದಕ್ಕೆ ಎಳ್ಕೊಂಡು ತಂದು ಮತ್ತೆ ಕೂಡಿಸ್ಬೇಕು. ಮತ್ತು ಅದನ್ನು ಅದ್ರ ಮೇಲೆ ನಾವು ದೃಷ್ಟಿ ಇಡ್ತಾ ಹೋಗ್ಬೇಕು. ಏನು ರೀ, ಅದಕ್ಕೆ ಸ್ವಲ್ಪ ಸಂಸ್ಕಾರ ಕೊಡ್ತಾ ಹೋದಾಗ ಮನಸ್ಸು ಏನಾಗ್ತಂದರೆ ಡಿವೈನ್ ಆಗ್ತದೆ. ಇದಕ್ಕೆ ದೈವೀಕರಣಗೊಳಿಸೋದು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಮನಸ್ಸು ದೂರ ಹೋಗ್ತಾ ಇತ್ತಂತಂದರೆ ಅದನ್ನು ಮತ್ತೆ ಎಳೆತಂದು ನಮ್ಮ ಹತ್ತಿರದಲ್ಲಿ ಕೂರಿಸ್ಬೇಕು. ಅದಕ್ಕೆ ಸಂಸ್ಕಾರ ಕೊಡ್ತಾ ಹೋಗ್ಬೇಕು. ಮಕ್ಕಳಿಗೆ ಹೆಂಗೆ ಕೂತ್ಕೋ, ಇಲ್ಲಿ ಪ್ರಾರ್ಥನೆ ಮಾಡು, ಪೂಜೆ ಮಾಡು ಅಂತ ಕಲಿಸ್ತಾರೆ. ಅದು ಸ್ವಲ್ಪ ಹೊತ್ತು ಕೂರ್ತದೆ, ಎದ್ದು ಹೋಗ್ತದೆ. ಆಮೇಲೆ ಟ್ರೈನಿಂಗ್ ಆಯಿತು ಅಂದರೆ ತಾನಾಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಶುರು ಮಾಡ್ತದೆ. ಅದಕ್ಕಾಗಿ ಮನಸ್ಸಿಗೆ ನಾವು ಟ್ರೈನಿಂಗನ್ನು ಕೊಡಬೇಕು ಅಂತ ನೋಡ್ತಾ ಇದ್ದೀವಿ. ಈಗ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟಿಂಗ್ದಲ್ಲಿ ಯಾರಾದರೂ ಬರ್ತಾರೆ, ಮೊದಲಿಗೆ ಬಂದವರು ಪ್ರಾರ್ಥನೆ ಮಾಡೋವಾಗ ಏನು ಮಾಡ್ತಾರೆ ಅಂದರೆ, ಪ್ರಾರ್ಥನೆ ಕಣ್ಣು ಮುಚ್ಚಿ ಅವರು ಮಾಡ್ತಾ ಇದ್ದರೂ ಕೂಡ ಬಾಯಲ್ಲಿ ಹೇಳ್ತಾ ಇರ್ತಾರೆ ಪ್ರಾರ್ಥನೆ, ಆದರೆ ಮನಸ್ಸು ಮಾತ್ರ ಬೇರೆ ಎಲ್ಲ ಕಡೆ ಹೋಗಿ ಸುತ್ತಾಡಿ ಬರ್ತದೆ. ಮ್ಯಾಜೆಸ್ಟಿಕ್ ಕಡೆ ಹೋಗ್ತದೆ, ಜಯನಗರ ಕಡೆ ಹೋಗ್ತದೆ, ರೈಲ್ವೆ ಸ್ಟೇಷನ್ ಕಡೆ ಹೋಗ್ತದೆ, ಮೆಟ್ರೋದಲ್ಲಿ ಹೋಗ್ತದೆ. ಮನಸ್ಸಿಗೆ ಯಾವುದು ವಾಹನಗಳು ಬೇಕಾಗಿಲ್ಲ, ತಾನಾಗಿಯೇ ಎಲ್ಲ ಕಡೆ ಓಡಾಡಿಕೊಂಡು ಇಡೀ ಜಗತ್ತೆಲ್ಲ ಸುತ್ತಾಡಿಕೊಂಡು ಬರ್ತದೆ. ಅದಕ್ಕಾಗಿ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ಮೊದಲು ಅದನ್ನು ಏನು ಮಾಡಬೇಕು ನಾವು ಅಂದ್ರೆ, ಭಾಳ ಬಿಗಿ ಹಿಡಿದು ಇದು ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಏನು ಮಾಡಬೇಕು, ಅಬ್ಸರ್ವ್ ಮಾಡಬೇಕು. ಎಲ್ಲೆಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾಯಿದೆ, ಎಲ್ಲಿ ಹೋಗ್ತಾ ಇದೆ ಅಂತ ಮಕ್ಕಳನ್ನು ಹೆಂಗೆ ಅಬ್ಸರ್ವ್ ಮಾಡ್ತಾರಲ್ಲ ಆ ರೀತಿ ಪ್ರತಿದಿನ ಸ್ವಲ್ಪ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಅದಕ್ಕೆ ನಾವು ತರಬೇತಿ ಕೊಡ್ತಾ ಹೋದಾಗ ಮನಸ್ಸಿಗೆ ಒಂದು ತರಬೇತಿ ಆಗ್ತದೆ. ಇಲ್ಲಿ ಗುರು ಬಸವಣ್ಣವರು ಆ ಒಂದು ಮನಸ್ಸಿನ ಬಗ್ಗೆ ಅಥವಾ ಮಾಯೆ ಬಗ್ಗೆ ಒಂದು ಮಾತು ಹೇಳ್ತಾರೆ. ಹೆಂಗೆ ಮಾಡ್ತದಪ್ಪ ಅಂದ್ರೆ, ಪ್ರತಿಯೊಬ್ಬರ ಒಂದು ಮನಸ್ಸು ಹೇಗಿರ್ತಂದರೆ, ನಾನೊಂದ ನೆನೆದಡೆ ತಾನೊಂದ ನೆನೆಯುವುದು, ತಾನೊಂದ ನೆನೆದರೆ ತಾನೊಂದ ನೆನೆಯುವುದು, ನಾನಿತ್ತಲ್ಲಿ ಎಳೆದರೆ ತಾನು ಅತ್ತಲ್ಲಿ ಎಳೆಯುವುದು. ನಾವು ಈ ಕಡೆ ಎಳಿಬೇಕು ಅಂತೇವೆ, ಪ್ರಾರ್ಥನೆ ಮಾಡು, ಪೂಜೆ ಮಾಡು, ಸೇವೆ ಮಾಡು, ಈ ಕಡೆ ಸಮಾಜ ಸೇವೆ ಮಾಡು ಅಂತ ತಿಳ್ಕೊಂಡು ನಾವು ಈ ಕಡೆ ಎಳಿತಾ ಇದ್ದರೂ ಕೂಡ ಅದೇನು ಮಾಡ್ತದೆ, ಮನಸ್ಸು ಅದು ತಾನತ್ತೇ ಎಳಿತಾ ಇರ್ತದೆ. ಅಂದರೆ ತಾ ಬೇರೆಯನ್ನು ಬಳಲಿಸಿ ಕಾಡಿತ್ತು ಏನು, ಕೂಡಲ ಸಂಗನ ಕೂಡಿಹೇನೆಂದಡೆ ತಾನೆನ್ನು ಮುಂದುಗೆಡಿಸಿತ್ತು ಮಾಯೆ ಅಂತಂದರೆ, ನಾನು ಪ್ರಾರ್ಥನೆ ಮಾಡಬೇಕು, ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ನಾನು ಬಯಸಿದ್ರೆ ಮಾಯೆ ಏನು ಮಾಡ್ತಂದರೆ ನನ್ನ ಹಾದಿ ತಪ್ಪಿಸಿಬಿಡ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಇದು ಪ್ರತಿಯೊಬ್ಬ ಸಾಧಕನಲ್ಲೂ ಕೂಡ ಈ ಒಂದು ಸ್ಥಿತಿ ಇರ್ತದೆ. ಅವರು ಏನೋ ಒಳ್ಳೆ ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು ಅಂತಿರ್ತಾರೆ. ಆ ಮನಸ್ಸು ಏನು ಮಾಡ್ತಂದರೆ ಅದು ತನ್ನತ್ತನೇ ಎಳಿತಾ ಇರ್ತದೆ. ನಾವು ಇತ್ತ ಎಳಿತಾ ಇರ್ತೀವಿ, ಅದು ಅತ್ತ ಎಳಿತಾ ಇರ್ತದೆ. ಅದಕ್ಕಾಗಿ ಈ ರೀತಿಯಲ್ಲಿ ಈ ಕಪಿಮುಷ್ಟಿ ಅಂತ ಹೇಳ್ತಾರೆ. ಅವನು ಮುಷ್ಟಿಯೊಳಗಿಂದ ತಪ್ಪಿಸ್ಕೊಂಡು ಭಾಳ ಒಳ್ಳೇದಾಯಿತು ಅಂತ ತಿಳ್ಕೊಂಡು ಹೇಳ್ತಾರೆ. ಏನು ಕಪಿಮುಷ್ಟಿ ಅಂದರೆ, ಈಗ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಬೇಳೆ ಹೊಡಿತಾರೆ. ಸಿಟಿಗಳಲ್ಲಿ ಯಾರೂ ಹೊಡೆಯಲ್ಲ ಬೇಳೆ. ಅವು ಕಡ್ಲಿ ನೆನೆ ಹಾಕೋದು ಗೊತ್ತಿಲ್ಲ, ಒಡೆಯೋದು ಗೊತ್ತಿಲ್ಲ, ಒಣಗಿಸೋದು ಗೊತ್ತಿಲ್ಲ. ಬೇಳೆ ಪಾಕೆಟ್ ಸಿಗ್ತವೆ, ತೊಗೊಂಡು ಬರ್ತಾರೆ, ಮಾಡ್ತಾರೆ ಬೇಳೆ ಸಾರು. ಅದನ್ನು ಮಾಡಲ್ಲ. ಈಗ ಹೋಟ್ಲಿಗೆ ಹೋಗಿ ಊಟ ಮಾಡಿ ಬಂದ್ರೆ ಸಾಕು. ಮೊದಲು ಏನು ಮಾಡ್ತಿದ್ರು ಅಂತಂದರೆ, ಯಾವತ್ತಾದರೂ ಮನೆಗೆ ಊಟ ಮಾಡಿ ಬೇಜಾರಾದರೆ ಒಂದು ದಿವಸ ವಿಶೇಷವಾಗಿ ಹೋಟ್ಲಿಗೆ ಹೋಗ್ತಾಯಿದ್ರು. ಇವತ್ತು ಮನೆಗೆ ಊಟ ಮಾಡಿ ಬೇಜಾರಾಗಿದೆ, ಹೋಟ್ಲಿಗೆ ಹೋಗಬೇಡ ಅಂತ ಸತಿಪತಿಗಳು ಹೋಗ್ತಾಯಿದ್ರು. ಆದರೆ ಇವತ್ತು ನಗರಗಳಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇವತ್ತು ಉಲ್ಟಾಗಿಬಿಟ್ಟಿದೆ. ಏನಂದರೆ, ದಿನ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಥವಾ ಡಾಕ್ಟರ್ ಇಬ್ಬರು ಇರ್ತಾರೆ. ಇಬ್ಬರಿಗೂ ಅಡುಗೆ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ, ಮನೆಗೆ ಬರೋಕ್ಕೆ ಟೈಮ್ ಸಿಗೋಲ್ಲ. ದಿನಾನೂ ಹೋಟೆಲ್ದಲ್ಲೇ ಊಟ ಮಾಡ್ತಾರೆ. ಇವಾಗ ಹೆಂಗೆ ಪರಿಸ್ಥಿತಿ ಆಗಿದೆ ಅಂದರೆ, ಯಾವಾಗಾದರೂ ಬೇಜಾರಾದಾಗ ಹೋಟ್ಲುಗಳಿಗೆ ಹೋಗ್ತಾಯಿದ್ರು. ಇವತ್ತು ಏನಾಗಿದೆ ಅಂದರೆ, ಇವತ್ತು ಹಾಗೆಲ್ಲ ಅದು ಪರಿಸ್ಥಿತಿ ವಿರುದ್ಧವಾಗಿದೆ. ನಾವು ಯಾವತ್ತಾರು ಒಂದು ದಿವಸ ಹೋಟ್ಲಿಗೆ